ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನಮೂಲೋ ಗುರುಮೂರ್ತಿ ಪೂಜ್ಯಮೂಲೋ ಗುರುಪಾದ ಮಂತ್ರಮೂಲೋ ಗುರುವಾಕ್ಯ ಮುಕ್ತಿಮೂಲೋ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾವಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ, ಈ ಕೈವಲ್ಯ ಅಂದ್ರೆ ಮೋಕ್ಷ, ಪದ್ಧತಿ ಅಂದರೆ ದಾರಿ. ಮುಖ್ಯವಾಗಿ ಈ ಮಾರ್ಗ ಸಿಗುವಂಥದ್ದು ಭಾಳ ಕಷ್ಟ. ಭಾಳ ಸುಲಭ ಯಾವಾಗಂದ್ರೆ ನಮ್ಮ ಪುಣ್ಯದ ಫಲ ಇದ್ದಾಗ ಈ ಮಾರ್ಗ ಸಿಗ್ತದೆ. ಮುಕ್ತಿ ಅಂದಾಗ ಯಾರಾದರೂ ಮಾಡ್ತಾರ ಅನ್ನುವಂಥದ್ದಲ್ಲ. ನಮ್ಮೊಳಗಡೆ ಇರುವಂಥ ಆನಂದ, ಆ ಭಗವಂತನ ಇರುವಿಕೆ ಅನ್ನುವಂಥದ್ದೇ ಒಂದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ಮುಕ್ತಿ ಅನ್ನುವಂಥದ್ದು, ಮೋಕ್ಷ ಅನ್ನುವಂಥದ್ದು. ಈ ಮುಕ್ತಿ ಆಗ್ಬೇಕಂತ ಎಲ್ಲರಿಗೆ ಆಸೆ ಐತೆ. ಮುಕ್ತಿ ಅಂದ್ರೇ ನಾವು ಸುಖವಾಗಿರುವಂಥದ್ದು, ಆನಂದವಾಗಿರುವಂಥದ್ದು, ಸದಾಕಾಲ ಆನಂದ. ಮುಕ್ತಿ ಅನ್ನುವಂಥದ್ದು ಅಂದ್ರೆ ಒಂದು ಸಲ ನನಗೆ ಅಂಥ ಆನಂದ ಆಯ್ತು ಅಂದರೆ ತಿರ್ಗ ಮತ್ತೆ ನನಗೆ ದುಃಖ ಅಂತ ಅನಿಸ್ಬಾರ್ದು ಯಾವಾಗಲೂ. ಅಂದ್ರೆ ಈ ಜನನ ಮರಣದಿಂದ ಬಿಡುಗಡೆ ಆಗಬೇಕು. ಅಂದರೆ ಹುಟ್ಟುವಂಥದ್ದಿಲ್ಲ, ಸಾಯುವಂಥದ್ದಿಲ್ಲ, ನಾನು ಆನಂದವಾಗಿರುವಂಥದ್ದು. ಭಾಳಷ್ಟು ಜನರಿಗೆ ಮುಕ್ತಿ ಅನ್ನೋದು ಗೊತ್ತಿರೋಂಗಿಲ್ಲ. ಯಾರ್ಯಾರೋ ದಾರಿ ತಪ್ಪಿಸೋಂಥ ಕೆಲಸಗಳು ಭಾಳ ನಡೀತಾವೆ. ಇದರಿಂದ ಮುಕ್ತಿ. ಈ ಗತಿಗಳ ಬಗ್ಗೆನೂ ಬರ್ಕೊಂಡು ಬಂದಿದ್ದಾರೆ. ಸಾಲುಕ್ಯ, ಸಾರೂಪ್ಯ, ಸಾಮೀಪ್ಯ ಅನ್ನುವಂಥ ಗತಿಗಳು ಅಂತ ಬರ್ಕೊಂಡು ಬಂದಿರ್ತಾರೆ. ಎಲ್ಲ ಒಂದು ಕಡೆ ಈ ಸ್ವಲ್ಪ ವರ್ಷಗಳ ಹಿಂದ್ಗಡೆನೇ ನೋಡ್ರಿ, ಕಡೆ ಕೊಳ್ಳೇಗಾಲದ ಕಡೆ ನಡೆದಂಥ ವಿಚಾರ. ಮುಕ್ತಿ ಅನ್ನುವಂಥದ್ದು ಬೇಕು ಎಲ್ರಿಗೆ. ನಮ್ಮ ಮುಕ್ತಿ ಕೊಟ್ಟರೆ ಸಾಕಪ್ಪ ಅಂತೀವಿ. ಆದರೆ ಮುಕ್ತಿ ಅಂದರೆ ಏನಂತಲೇ ಗೊತ್ತಿರಂಗಿಲ್ಲ ನಮಗೆ. ಒಬ್ರು ಯಾರೋ ಜ್ಯೋತಿಷಿಗಳು ಹೇಳಿದರು, ಇವತ್ತು ವೈಕುಂಠ ಆರಾಧನೆ, ಇವತ್ತು ಯಾರು ತಮ್ಮ ಶರೀರವನ್ನು ಬಿಡ್ತಾರ, ಪ್ರಾಣವನ್ನು ತ್ಯಾಗ ಮಾಡ್ತಾರೆ ಅಥವಾ ಸತ್ತು ಹೋಗ್ತಾರೆ, ಅವ್ರು ಇವತ್ತು ವೈಕುಂಠ ಬಾಗಿಲು ತೆಗೆದಿರ್ತಾವೆ, ಸೀದಾ ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಡ್ತಾರೆ ಅಂತ ಹೇಳಿಬಿಟ್ರು. ಮತ್ತು ಓಸಿ ತಲೆ ಗೂಡ್ಸ್ಕೊಂಡು ನಾವು ಕುಂತಿದ್ವಲ್ಲ ಕೇಳೋಕೆ, ಅವರೇ ವೇದವಾಕ್ಯ ಅಂತ ಹೇಳಿಬಿಟ್ರು. ಹೌದು, ಗುರುಗಳು ಹಿಂಗೆ ಹೇಳಿದಾರಲ್ಲ, ಇವತ್ತು ಪ್ರಾಣ ತ್ಯಾಗ ಮಾಡೋದು, ಪ್ರಾಣ ಬಿಟ್ಬಿಟ್ರೆ ಡೈರೆಕ್ಟ್ ನಾವು ಮುಕ್ತಿಯನ್ನು ಪಡ್ಕೊಳ್ತೀವಲ್ಲ ಅನ್ನುವಂಥ ಭಾವ ಬಂತು ಆಕೆಗೆ. ತುಂಬ ಸಂಸಾರ, ಹೊಟ್ಟೆ ತುಂಬ ಊಟ ಗೀಟ ಮಾಡಿದ್ರು, ಎಲ್ಲ ಮಕ್ಕಳಿಗೆ ಕಡೆ ಎಲ್ಲ ಇದ್ದರು ಚೆನ್ನಾಗಿ. ಹೋದ್ರೆ ರಾತ್ರಿ 12 ಗಂಟೆಗೆ ಒಂದು ಚೀಟಿ ಬರೆದ್ರು, ಇವತ್ತು ಪ್ರಾಣ ಬಿಟ್ಟರೆ ನಾವು ವೈಕುಂಠಕ್ಕೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಗುರುಗಳು. ಅದಕ್ಕೆ ನಾನಿವತ್ತು ಮುಕ್ತಿ ಬೇಕು ನನಗೆ, ಅದಕ್ಕೆ ಪ್ರಾಣವನ್ನು ಬಿಡ್ತಾ ಇದ್ದೀನಿ ಅಂದರು. ಹೋಗಿ ನೇಣಿಗೆ ಶರಣಾದಳು. ಏನಾಯಿತು, ಡೈರೆಕ್ಟ್ ಹೋದಳ ನನಗೆ ಮುಕ್ತಿ ಆಗಿಬಿಡ್ತೇನೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಮುಕ್ತಿ ಅನ್ನುವಂಥದ್ದು ಸತ್ತ ಮೇಲೆ ಸಿಗ್ತದೇನ್ರಿ ಅಂತಂದ್ರೆ ಅಲ್ಲ, ಸಿಗಂಗಿಲ್ಲ. ಅದು ಇದ್ದಾಗೆ ಪಡ್ಕೊಳ್ಬೇಕಾದಂಥದ್ದು. ಅದಕ್ಕೆ ಒಂದು ಮಾರ್ಗ ಐತೆ, ಒಂದು ದಾರಿ ಐತೆ, ಅದು ಸಿಗಬೇಕು ನಮಗೆ. ಇದು ಯಾವಾಗ ಸಿಗ್ತದೆ ಅಂದರೆ ಒಂದು ಪುಣ್ಯದ ಫಲದಿಂದ ಈ ದಾರಿ ಸಿಗ್ತದೆ. ಇಲ್ಲಾಂದ್ರೆ ಯಾವುದ್ಯಾವುದೋ ದಾರಿ ಅಡ್ಡದಾರಿ ಹಿಡಿದು ಬಿಡ್ತೀವಿ. ಆ ಅಡ್ಡದಾರಿ ಒಳಗೆ ಭಾಳಷ್ಟು ಕಷ್ಟ ಅನುಭವಿಸ್ಬೇಕಾಗ್ತದೆ, ಭಾಳಷ್ಟು ಸುತ್ತಾಕೊಂಡು ಬರ್ಬೇಕಾಗ್ತದೆ. ಒಂದು ಊರಿಗೆ ಸರಿ ದಾರಿ ಸಿಕ್ಬಿಡ್ತದೆ, ನಾವು ಚೆಂದ ಹೋಗ್ತೀವಿ ನೋಡ್ರಿ. ಇಲ್ಲರಿ ಅವರು ಹೇಳಿದ್ರೆ ದಾರಿ ನಾವು ಹೋಗ್ಬೇಕಾದಾಗ ಯಾರಿಗಾದ್ರೂ ಕೇಳ್ತೀವಿ, ಈ ಊರಿಗೆ ಹಿಂಗೆ ಐತಿ ನೋಡ್ರಿ, 4-5 ದಾರಿ ಬಂದಾವ, ಯಾವ ದಾರಿ ಚೆಂದ ಅದ್ರಿ ಅಂತ ಕೇಳ್ತೀವಿ. ಈ ಕಡೆ ಹೋದ್ರೆ ಚೆಂದ, ಈ ಕಡೆ ಹೋದ್ರೆ ಚೆಂದ, ಹಿಂಗೆ ಹೋದ್ರೆ ಚೆಂದ ಅಂತ ಕೇಳ್ತೀವಿ. ಅವ್ರು ಹೇಳ್ತಾರೆ, ಇಲ್ಲರಿ ಈ ಕಡೆ ದಾರಿ ಸರಿ ಇಲ್ಲ ನೋಡ್ರಿ, ಈ ಕಡೆ ದಾರಿ ದೂರ ಆಗ್ತದೆ ರೀ, ನೀವು ಹಿಂಗೆ ಹೋದ್ರೆ ಭಾಳ ಚೆಂದ ಹೋಗ್ತೀರಿ ನೋಡ್ರಿ ಅಂತ ಹೇಳ್ತಾರೆ. ನಾವು ಆವಾಗ ಆ ದಾರಿ ಹಿಡ್ಕೊಂಡು ಹೋಗ್ಬಿಡ್ತೀವಿ. ಅಡ್ಡದಾರಿ ಹೋದ್ರೆ ಭಾಳಷ್ಟು ಕಷ್ಟ ಆಗ್ತದಲ್ಲ, ಮತ್ತು ಭಾಳ ಲೇಟ್ ಆಗ್ತದೆ ಮುಟ್ಟಕ್ಕೆ. ಇಲ್ಲಿ ಕೂಡ ಹಾಗೇ ಇದು ಮುಕ್ತಿ ಮಾರ್ಗಕ್ಕೆ ನೇರವಾದ ದಾರಿ. ಇದು ಭಾಳ ನೀಟಾಗಿರುವಂಥದ್ದು. ನಾವು ಬೇರೆ ಅಡ್ಡದಾರಿಗಳಿಗೆ ಹೋಗೋದು ಬೇಕಾಗಿಲ್ಲ, ಸೀದಾ ದಾರಿಗೆ ಹೋಗ್ಬೇಕಾಗ್ಯದ. ಅದಕ್ಕೆ ಕೈವಲ್ಯ ಪದ್ಧತಿ ಅಂತ ಇಟ್ಟರು ಯಾರು ನಿಜಗೊಂಡ್ರು. ಇದಕ್ಕೆ ಈ ಭಾಳ ಸುಲಭ, ಭಾಳ ಏನು ಹೈವೇ ರೋಡ್ ಇದ್ದಂಗೆ, ಯಾವ ತಗ್ಗದ ದಿಬ್ಬಿಗಳಿಲ್ಲ, ಮುಳ್ಳು ಕಲ್ಲುಗಳು ಏನಿಲ್ಲ, ಸುಮ್ಮನೆ ಸೀದಾ ಹೋಗೋದು.
ಈ ದಾರಿ ಸಿಗಬೇಕಾದ್ರೆ ಬಹಳ ಪುಣ್ಯನೇ ಬೇಕು ನೋಡ್ರಿ, ಪುಣ್ಯನೇ ಬೇಕು. ಇಂಥ ದಾರಿ ಡೈರೆಕ್ಟ್ ನಾವು ಮುಕ್ತಿಯ ಮಾರ್ಗಕ್ಕೆ ಹೋಗ್ಬೇಕಂದಾಗ ಇದು ಎಲ್ಲೋ ಅಪರೂಪ ಸಿಗುವಂಥದ್ದು. ನಾವೆಲ್ಲರೂ ಪುಣ್ಯ ಮಾಡೀವಿ, ಈಗ ನಿಜಗುಂಡ್ರ ವಾಕ್ಯಗಳನ್ನು ಕೇಳಕತ್ತೀವಿ, ಹೌದಲ್ಲ. ಎಲ್ಲ ನಮ್ಗೆ ಯಾಕಂದ್ರೆ ಆಯುಷ್ಯ ಐತೆ, ಅದು ಯಾವಾಗಾರ ಹೋಗಲಿ ಕೇಳುವಂಥ ಅವಕಾಶ ನಮಗೆ ಸಿಕ್ಕದಲ್ಲ. ಆಯುಷ್ಯ ದಿನ ಪ್ರತಿ ದಿವಸ ಅದು ನುಂಗ್ತಾನೇ ಇದೆ ನಮಗೆ. ನಾವೇನು ದಿವಸ ಆಯ್ತಾ, ನಮ್ಮ ಆಯುಷ್ಯದಾಗ ಒಂದು ತಾಸು ಮುಗೀತು, ಹೌದಲ್ಲ. ಒಂದೊಂದು ತಾಸು ಮುಗೀತು, ಒಂದು ದಿವಸ ಮುಗೀತು, ಒಂದು 2 ದಿವಸ ಮುಗೀತು. ಅದರ ಬೆಲೆ ಕಟ್ಟೋಕ್ಕಾಗದೇ ಇರುವಂಥ ಸಮಯವನ್ನು ನಾವು ವ್ಯರ್ಥವಾಗಿ ಕಳ್ಕೊಳ್ತಾ ಇದ್ದೀವಿ. ಇದ್ದಿದ್ದೀವಿ ಇಷ್ಟು ದಿವಸ. ಇವಾಗ ಒಂದು ಸ್ವಲ್ಪ ಸಾರ್ಥಕ ಜೀವನ ಮಾಡ್ತಾ ಇದ್ದೀವಿ. ಯಾವುದಕ್ಕೆ ಸಾರ್ಥಕ ಜೀವನ? ಇದನ್ನು ಕೇಳ್ತಾ ಇದ್ದೀವಲ್ಲ ಸದ್ಗುರು ವಾಕ್ಯವನ್ನು, ಇದು ಸಾರ್ಥಕ ಜೀವನ. ಅದಕ್ಕೆ ಕೈವಲ್ಯ ಪದ್ಧತಿ ಅನ್ನುವಂಥ ವಿಚಾರದಲ್ಲಿ ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಹೇಳ್ತಾರೆ. ನೀತಿ ಕ್ರಿಯಾಚಾರ್ಯ ಸ್ಥಳದಾಗ ಮೊದಲನೇ ಪದ ನಡೆದದೆ. ಇವಾಗ ಯಾವ ರೀತಿ ನೀತಿಯಿಂದ ನಡ್ಕೊಳ್ಬೇಕಾದಂಥದ್ದು ಅದೇ ಅದನ್ನು ತಿಳ್ಕೊಂಡು ಅದೇ ಸ್ಥಳದಲ್ಲಿ ಇರುವಂಥದ್ದು, ನೀತಿಯಿಂದ ನಡ್ಕೊಳ್ಳೋನ್ನುವಂಥದ್ದು ವಿಚಾರವನ್ನು ನಿಜಗೊಂಡ್ರು ಭಾಳ ಚೆಂದ ಹೇಳ್ತಾರೆ. ಯಾಕಂದ್ರೆ ಮುಕ್ತಿಯ ಒಂದು ಪಥಕ್ಕೆ ನಾವು ರೀಚ್ ಆಗಬೇಕಾದ್ರೆ, ಅದು ತಲುಪಬೇಕಾದ್ರೆ ಅದಕ್ಕೆ ಹಿನ್ನೆಲೆ ಏನೇನು ಬೇಕು ಸಮಗ್ರವಾಗಿ. ಯಾಕಂದರೆ ಆ ಮಾರ್ಗವನ್ನು ನಮಗೆ ಮುಕ್ತಿ ಆಗಬೇಕಾಗಿತ್ತಂದ್ರೆ ಪೂರಕವಾದಂಥ ಕೆಲವು ವಿಷಯಗಳು ಬೇಕಾಗ್ತದೆ, ವಸ್ತುಗಳು ಬೇಕಾಗ್ತದೆ, ಭಾವಗಳು ಬೇಕಾಗ್ತದೆ. ಯಾವುದನ್ನು ಹಿಡ್ಕೊಂಡಾಗ, ಯಾವುದನ್ನು ಬಿಟ್ಟಾಗ, ಯಾವ ಗುಣಗಳನ್ನು ಬಿಟ್ಟಾಗ, ಯಾವ ಭಾವಗಳನ್ನು ಇಟ್ಕೊಂಡಾಗ ನಾವು ಏನು ಇಟ್ಕೋಬೇಕು, ಯಾವ ರೀತಿ ಬಿಟ್ಕೊಳ್ಬೇಕು ಅನ್ನುವಂಥ ಅದ್ಭುತವಾದಂಥ ವಿಚಾರಗಳು ನಿಜಗೊಂಡ್ರೆ ಹೇಳ್ತಾರೆ ಇಲ್ಲಿ. ಅದಕ್ಕೆ ಹೇಳ್ತಾರೆ, ಇಂಥ ಒಂದು ಮಾರ್ಗ ನಮಗೆ ಸಿಗಬೇಕಾಗಿತ್ತು ಅಂದ್ರೆ ಎಲ್ಲಿ ಹುಡ್ಕಕ್ಕೆ ಹೋಗಂಗಿಲ್ಲ. ಯಾತ್ರೆಗೆ ಹೋಗ್ಬೇಕಾ, ಯಜ್ಞ ಯಾಗದಿಗಳನ್ನು ಮಾಡಬೇಕಾ, ಜಪ ತಪ ಮಾಡಬೇಕಾ, ಯಾವುದೂ ಇಲ್ಲ. ಯಾಕಂದರೆ ಅವೆಲ್ಲ ಮಾಡಿ ನಿಷ್ಕಾಮದ ಒಂದು ಪುಣ್ಯದ ಫಲದಿಂದನೇ ಸದ್ಗುರು ಸಿಕ್ಕಿದಾನ. ಇವಾಗ ಏನು ಮಾಡೋದು ಬೇಕಾಗಿಲ್ಲ. ಏನಂದ್ರೆ ಸುಮ್ಮ ಕುಂತು ಕೇಳುವಂಥದ್ದು, ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು. ಅದಕ್ಕೆ ಎಲ್ಲಿ ಸಿಗ್ತದೆ ಇದು ಜ್ಞಾನ ಅಂದರೆ ಸದ್ಗುರು ವಾಕ್ಯದಲ್ಲಿ. ನಮ್ಗೆ ದುಃಖ ನಿವೃತ್ತಿ ಮಾಡುವಂಥ ಔಷಧಿ ಎಲ್ಲಿ ಸಿಗ್ತದೆ ಅಂದರೆ ಸದ್ಗುರು ವಚನದಲ್ಲಿ ಅಂತ ಹೇಳಿದ್ದಾರೆ ಅವರು. ಸದ್ಗುರು ವಚನ ಯಾವಾಗ ಕೇಳ್ಕೊತ ಹೋಗ್ತೀವಿ ಅದಕ್ಕೆ ಹೇಳ್ತಾರೆ, ಏನು ವೇದಾಂತ ಓದುತ್ತಾ ಸಿದ್ಧಾಂತ ತಿಳಿಯುತ್ತಾ ಸದ್ಗುರು ವಾಕ್ಯ ಕೇಳುತ್ತಾ ಭವ ಇದ್ದಂಗೆ ಗೆದ್ದು ಹೋಗಂತ. ನಾವು ಈ ಭವವನ್ನು ಗೆಲ್ಲಬೇಕಾಗ್ಯದ ಅಲ್ಲ. ಗೆಲ್ಲಬೇಕಂತಂದ್ರೆ ನಮ್ಗೆ ಕಷ್ಟ ಸುಖ ನೋವು ನಲಿವು ಒಂದಲ್ಲ. ಸಂಸಾರ ಅನ್ನುವಂಥ ದಾರಿ ಸುಗಮ ಅಲ್ಲದು. ನಾವು ಹಿಂಗೆ ಇರ್ತೀವಿ ಅಂತ ಹೇಳೋಕ್ಕಾಗಂಗಿಲ್ಲ. ಬೇಕಾದಂಥವ್ರು ಶ್ರೀಮಂತರಿರಲಿ, ಈ ದಾರಿ ಭಾಳ ಕಷ್ಟ. ಸಂಸಾರ ಅನ್ನುವಂಥದ್ದು ಭಾಳ ಕಷ್ಟ. ಇದು ಈ ದಾರಿನೇ ಭಾಳ ಕಷ್ಟದ್ದಿದು. ಅದಕ್ಕೆ ಇದನ್ನು ನಾವು ಈಸಿಯಾಗಿ ದಾಟಬೇಕಾಗ್ಯದ. ನಮಗೇನು ಕಷ್ಟ ಪಡಬಾರ್ದು ಈ ದಾರಿಯಲ್ಲಿ. ಕಲ್ಲು ಮುಳ್ಳು, ಯಾಕಂದ್ರೆ ಒಂದು ಹೋಗ್ಬೇಕಾದ್ರೆ ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಭಾಳಷ್ಟು ನಮಗೆ ಅಡೆತಡೆಗಳು ಬರ್ತಾವೆ. ಇವೆಲ್ಲವೂ ಕಷ್ಟ ಸುಖ ನೋವು ನಲಿವೆಲ್ಲವನ್ನು ದಾಟಿ ನಾವು ಆರಾಮಾಗಿ ಭವಸಾಗರವನ್ನು ದಾಟಬೇಕಂತಂದ್ರೆ ಅದಕ್ಕೆ ವೇದಾಂತ ಓದುತ್ತಾ ಸಿದ್ಧಾಂತ ತಿಳಿಯುತ್ತಾ ಸದ್ಗುರು ವಾಕ್ಯ ಕೇಳುತ್ತಾ ಮತ್ತೆ ಕೇಳುತ್ತಾ ಈ ಭವ ಅನ್ನುವಂಥದ್ದು ಇದ್ದಂಗೆ ಗೆದ್ದು ಹೋಗತ್ತೆ, ಗೆದ್ದು ಬಿಡೋದು ನೋಡ್ರಿ. ಅದಕ್ಕೆ ಇದೆಲ್ಲೈತೆ ಶ್ರೀ ಗುರು ವಚನದಿಂದ ಅಧಿಕ ಸುಧೆಯುಂಟೆ ರಾಗದಿಂಬೇರಿನ್ನು ಭವಬೀಜ ಮುಂಟೆ ಅಂತ ಹೇಳಿದ್ದಾರೆ. ನೀ ಯಾವಾಗ ನಿನ್ನ ಬಲ್ಲೆ ಅದ, ದುಃಖನೂ ನಿನ್ನ ಬಲ್ಲೆ ಅದ, ಸುಖನೂ ನಿನ್ನ ಬಲ್ಲೆ ಅದ, ಅಂಥ ಆನಂದನೂ ನಿನ್ನ ಬಲ್ಲೆ ಅದ. ಮುಕ್ತಿ ಪಡ್ಕೊಳ್ಳುವಂಥದ್ದು ನಿನಗೆ ಬಿಟ್ಟದ್ದು. ಅದಕ್ಕೆ ನೀ ಯಾವಾಗ ಗುರುವಾಕ್ಯವನ್ನು ಕೇಳಿದೆ ಬರೀ ಮೋಹಕ್ಕೆ ಹೋಗ್ತಿದೆ, ರಾಗಕ್ಕೆ ಬಲಿಯಾಗ್ತಿದೆ, ಅದೇ ನಿನಗೆ ದುಃಖ ಕೊಡುವಂಥದ್ದು, ಮತ್ತು ಜನನ ಮರಣಕ್ಕೆ ಗುರಿಯಾಗುವಂಥದ್ದು. ಅದನ್ನು ಬಿಟ್ಟು ನೀನು ಸದ್ಗುರು ವಾಕ್ಯವನ್ನು ಕೇಳ್ತಾ ಬಂದಿ ಅಂದ್ರೆ ಅದರಿಂದ ನಿನಗೆ ಆನಂದ ಐತಿ, ನಿನಗೆ ಮುಕ್ತಿ ಅನ್ನುವಂಥದ್ದು ಆಗ್ತದ ಅನ್ನುವಂಥ ವಿಚಾರವನ್ನು ಹೇಳಿ, ಈಗ ನಿನ್ನೆ ಕೆಲವೊಂದು ವಿಷಯಗಳನ್ನು ಅವರು ಹೇಳಿದರು, ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಅವರು. ಇಲ್ಲಿ ಮತ್ತು ಇನ್ನೂ ಒಂದು ವಿಚಾರ ಹೇಳ್ತಾರೆ ಅವರು. ಯಾವುದು ಅಂತಂದ್ರೆ 5ನೇ ನುಡಿಯಲ್ಲಿ ಕೂಡ ಹೇಳಿದ್ದಾರೆ, ಕರುಣದಿಂದ ಅತಿಶಯ ವಹಧರ್ಮ ಮುಂಟೆ, ವಿರತಿಯಿಂದಿತರ ಸಂಪದ ಸುಖ ಮುಂಟೆ, ವರ ಭಕ್ತಿಯಿಂದ ಸಚ್ಚರಿತ ಮುಂದುಂಟೆ, ಗುರು ಶಂಭುಲಿಂಗದಿಂ ಪರದೈಮ ಮುಂಟೆ ಅಂತ 5ನೇ ನುಡಿಯಲ್ಲಿ ಹೇಳ್ತಾರೆ. ನಿನ್ನೆ ಕೂಡ ವಿರತಿಯಿಂದ ಇತರ ಸಂಪದ ಸುಖ ಮುಂಟೆ ಅಂತ ಹೇಳಿದರು. ವಿರತಿ ವೈರಾಗ್ಯ ಭಾವದಿಂದ ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಹೇಳಿದರು. ಯಾವಾಗ ನಮ್ಗೆ ವಿಷಯಾದಿಗಳಿಂದ ಸುಖ ಇಲ್ಲಪ್ಪ ಅದನ್ನು ತ್ಯಾಗ ಮಾಡುವಂಥದ್ದು. ತ್ಯಾಗ ಮಾಡೋಂತಂದ್ರೆ ನೀನು ಶರೀರವನ್ನು ಎಲ್ಲೋ ಬಿಟ್ಟು ಮನೆ ಬಿಟ್ಟು ಮಾರಿಬಿಟ್ಟು ಹೋಗುವಂಥದ್ದಲ್ಲ, ಅದರ ನೀನು ಸಂಸಾರದ ಮೇಲಿರುವಂಥದ್ದು ಭಾವವನ್ನು ಬಿಡು ಅನ್ನುವಂಥದ್ದು.
ಇದೆಲ್ಲ ವಿಚಾರಗಳನ್ನು ಅವ್ರು ಹೇಳಿದರು. ಇವಾಗ ವಿರತಿಂದಿತರ ಸಂಪದ ಸುಖಮುಂಟೆ ಅಂತ ಹೇಳಿ ನಿನ್ನೆ ವಿಷಯದಲ್ಲಿ ಕೂಡ ಹೇಳಿದರು. ಇವಾಗ ಮತ್ತೆ ತಿರ್ಗಾ ಹೇಳ್ತಾರ, ಏನು ಹೇಳ್ತಾರ ಅಂತಂದ್ರೆ ಇನ್ನೂ ಒಂದು ವಿಷಯ ಕೂಡ ಹೇಳ್ತಾರೆ. ಸರ್ವ ವಿಷಯಗಳನ್ನು ತ್ಯಾಗ ಮಾಡುವಂಥದ್ದು, ಇದರಿಂದ ಏನಾಗ್ತದೆ ಮಹಾವಿರತಿ ಅಂತ ಕೂಡ ಹೇಳ್ತಾರೆ. ಬಿಟ್ಟ ವಸ್ತುವನ್ನು ತಿರ್ಗಾ ನೋಡದೇ ಇರುವಂಥದ್ದು. ಇಲ್ಲಿಗೆ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳುತ್ತಾ ಇದ್ದಾರೆ. ಒಂದು ವಿಚಾರ ಹೇಳ್ತಾರೆ ಅವರು, ಏನು ಹೇಳ್ತಾರೆ, ಯಾಕಂದ್ರೆ ಇಂಥ ವೈರಾಗ್ಯವನ್ನು ಯಾರು ಸಾಧಿಸಿದ್ರಪ್ಪ ಜಗತ್ತಿನೊಳಗೆ ಅಂತಂದ್ರೆ ಈ ಎರಡು ದೃಷ್ಟಾಂತಗಳು ಕೊಟ್ಟಿದ್ದಾರೆ. ನೋಡ್ಕೊಂಡು ಮುಂದಕ್ಕೆ ಹೋಗೋಣ ನಾವು. ಕಬೀರ್ ಕಮಾಲ್ರು, ಈ ಕಬೀರ್ ಕಮಾಲ್ ಇವರಿಬ್ಬರು ತಂದೆ ಮಕ್ಕಳು. ಕಬೀರ್ ಮತ್ತು ಕಮಾಲ್ರು ಅಂತ ತಂದೆ ಮಕ್ಕಳು. ಮಹಾರಾಮ ಭಕ್ತರಾಗಿದ್ರು ಇವರಿಬ್ಬರು. ವೈರಾಗ್ಯದ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಅವರು. ಇವರು ತಮ್ಮ ಕೆಲಸವನ್ನು ಮಾಡಿಕೊಂಡು ಸದಾ ಪರಮಾತ್ಮನ ಸ್ಮರಣೆಯಲ್ಲಿ ಇರ್ತಿದ್ರಂತ ನೋಡ್ರಿ. ನೋಡ್ರಿ, ಪರಮಾತ್ಮನ ಸ್ಮರಣೆಯಲ್ಲಿ ಕಾಲ ಕಳೀತಿದ್ರು. ನೋಡ್ರಿ, ಈ ವಿಷಯಾದಿಗಳು ಇಷ್ಟು ನಮಗೆ ಅಡೆತಡೆಗಳು ಮಾಡ್ತಾವ, ಪ್ರತಿಬಂಧಕ ಮಾಡ್ತಾವ, ನಮ್ಮನ್ನು ಎಲ್ಲೆಲ್ಲೋ ಹೇಳಿತಾವ. ಹೋರಾಟ ಎಲ್ಲಿ ಮಾಡ್ಬೇಕಂದ್ರೆ ಇಲ್ಲಿ ಮಾಡ್ಬೇಕಾಗ್ಯದ. ನಾವು ಅವೆಲ್ಲೋ ಹೊರಗಡೆ ಯಾರ ಜೊತೆನೂ ಹೋರಾಟ ಮಾಡ್ತೀವಿ, ಹಂಗಲ್ಲ. ಅದು ನಮ್ಮ ಮನಸ್ಸಿನಲ್ಲೇ ನಮ್ಮ ಮನಸ್ಸನ್ನೇ ಹಿಡಿಯುವಂಥದ್ದು, ಅದಕ್ಕೆ ಒಳ್ಳೆ ಮಾರ್ಗಕ್ಕೆ ಹಚ್ಚುವಂಥದ್ದು, ಪರಮಾತ್ಮನ ಸ್ಮರಣೆ ಮಾಡೋಕೆ ಹಚ್ಚುವಂಥದ್ದು, ಗುರುನಾಥನ ವಾಕ್ಯಗಳನ್ನು ಕೇಳೋಕೆ ಹಚ್ಚುವಂಥದ್ದು ನಮ್ಮ ಕೈಯಾಗೈತಿ. ಮನಸ್ಸಿಗೆ ಹಚ್ಚುವಂಥದ್ದು, ಅದಕ್ಕೆ ರೂಢಿ ಮಾಡುವಂಥದ್ದು, ನಾವು ಯಾವುದಕ್ಕೂ ಬಿಡುವಂಥದ್ದಲ್ಲಿ. ಇದು ಒಂದು ಹೋರಾಟ. ನೋಡಿರಿ, ತಂದೆ ಮಕ್ಕಳು ಇಬ್ಬರು ಏನು ಮಾಡ್ತಿದ್ರು, ಇವರು ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಕಾಲ ಕಳೀತಿದ್ರು. ಅವರು ಮನೆಗೆ ಯಾರಾದರೂ ಸತ್ಪುರುಷರು ಬಂದ್ರಂತಂದ್ರೆ ತಮ್ಮಲ್ಲಿ ಏನು ಊಟ ಮಾಡೋಕ್ಕೆ ಸಾಮಗ್ರಿಗಳು ಇರದೇ ಇದ್ದರೂ ಕೂಡ ಭಿಕ್ಷೆ ಬೇಡಿ ಆದರೂ ಕೂಡ ಸಾಧು ಸಂತರಿಗೆ ಊಟ ಮಾಡಿಸ್ತಿದ್ರಂತ, ಸತ್ಪುರುಷರಿಗೆ ಊಟ ಮಾಡಿಸ್ತಿದ್ರಂತ. ಯಾಕಂದ್ರೆ ಸತ್ಪುರುಷರಿಗೆ ಊಟ ಮಾಡಿಸಿದ್ದು ಅದು ಹಂಗೆ ಹೋಗಂಗಿಲ್ಲ. ಅದು ಅವ್ರಿಗೆ ತೃಪ್ತಿಪಡಿಸುವಂಥದ್ದು, ಊಟ ಮಾಡಿಸುವಂಥದ್ದು. ಒಂದು ಕಾಳು ನೆಲಕ್ಕೆ ಬಿತ್ತಂದ್ರೆ ತೆನಿ ಎಷ್ಟು ಬರ್ತದೆ ನೋಡ್ರಿ. ಒಂದೊಂದು ತೆನಿ ಬರ್ತಾವಲ್ಲ, ಅದ್ರಾಗ ಎಷ್ಟು ಕಾಳುಗಳು ಇರ್ತಾವೆ, ಭಾಳಷ್ಟು ಇರ್ತಾವಲ್ಲ. ಅದ್ರಾಗ ಒಬ್ಬ ಸಾಧು ಸತ್ಪುರುಷರಿಗೆ ಅವರು ಊಟ ಮಾಡಿಸುವಂಥದ್ದು ಅದೆಲ್ಲ ಮಾಡ್ತಿದ್ರು, ಸಂತೋಷ ಮಾಡಿಸ್ತಿದ್ರು ಅವರಿಗೆ. ಇಷ್ಟೇ ಅಲ್ಲ, ಭಾಳಷ್ಟು ವೈರಾಗ್ಯಶಾಲಿಗಳು ಇದ್ದರು ಅವರು. ಒಂದೊಂದು ಕಾಲದಲ್ಲಿ ಮನೆಗೆ ಬಂದ ಸಾಧುಗಳನ್ನು ಅವ್ರಿಗೆ ಊಟಕ್ಕೆ ಕೊಡಬೇಕಲ್ಲ, ಊಟಕ್ಕೆ ಅದಕ್ಕೆಲ್ಲ ಕೊಡಬೇಕಾದಾಗ ಅವ್ರ ಹತ್ರ ಏನೂ ಇರಲಿಲ್ಲ. ಆವಾಗ ಭಿಕ್ಷೆ ಬೇಡ್ತಾ ಹೋಗ್ತಿದ್ರು ಅವ್ರು ಕೆಲವು ಸಲ. ಆ ಕಾಲದಾಗ ಆದಿಯಲ್ಲಿ ಒಂದು ಭಿಕ್ಷೆ ಸಾಧು ಬಂದಿದ್ದ. ಅದಕ್ಕೆ ಮನೆ ಸಾಧುಗಳು ಬಂದಾಗ ಅವರಿಗೆ ಊಟಕ್ಕೆ ಹಾಕ್ಬೇಕಂತ ಹೇಳ್ಬಿಟ್ಟು ಏನೂ ಇರಲಿಲ್ಲ, ಭಿಕ್ಷೆ ಬೇಡ್ಬೇಕಂತ ಹೋಗೋ ದಾರಿಯಲ್ಲಿ ಏನಾಯಿತು, ಒಂದು ಬಂಗಾರದ ಆಭರಣ ಬಿದ್ದಿತ್ತು. ತಂದೆ ಮಗ ಏನು ಮಾಡ್ತಿದ್ರು, ಭಿಕ್ಷೆಗೆ ಹೋದರು. ಒಬ್ಬ ಸಾಧುರು ಬಂದಾರ, ಸತ್ಪುರುಷರು ಬಂದಾರ, ಅವ್ರಿಗೆ ಊಟ ಬಡಿಸ್ಬೇಕಲ್ಲ, ಏನೂ ಇಲ್ಲ ಅಂತ ಭಿಕ್ಷೆ ಬೇಡ್ಕೊಂಡು ಬಂದ್ರಾಯ್ತು ಅಂತ ಹೇಳ್ಬಿಟ್ಟು ಹೋದರು. ದಾರಿಯಲ್ಲಿ ಒಂದು ಬಂಗಾರದ ಆಭರಣ ಬಿದ್ದಿತ್ತಂತ. ಅದನ್ನು ನೋಡಿ ಕಬೀರ ಹೇಳ್ತಾನ, ಕಬೀರ್ ಯಾಕಂದ್ರೆ ಅದ್ರ ನೋಡಿ ಕಬೀರ ಹಿಂದೆ ಕಮಲ್ ಹೊರಟಿದ್ದಾನೆ, ಹಿಂದೆ ಮಗ ಹೊಂಟಿದ್ದಾನೆ. ಇದನ್ನು ನೋಡಿ ಮೋಹಗೊಂಡು ತೆಗೆದು ಆತ ತೊಗೊಳ್ತಾನೆ, ಏನು ಮಾಡ್ತಾನಂತ ವಿಚಾರ ಮಾಡ್ದ. ಬಂಗಾರದ ಆಭರಣ ಬಿದ್ದದ, ನಾ ಮುಂದೆ ಹೊಂಟೀನಿ, ಹಿಂದೆ ನನ್ನ ಮಗ ಬರ್ತಾನೆ, ಕಮಾಲ್ ಬರಕತ್ತಾನ, ಇದಕ್ಕೆ ಮೋಹ ಮಾಡಿ ಅದನ್ನು ತೊಗೊಂಡಾನೋ ಏನು ಮಾಡ್ತಾನೋ ಅಂತ ವಿಚಾರ ಮಾಡಿ ಅದ್ರ ಮೇಲೆ ಮಣ್ಣು ಹಾಕಿದ್ದಾನೆ ನೋಡ್ರಿ ತಂದೆ. ಮತ್ತು ತೊಗೊಂಡು ಬಿಟ್ಟಾನ, ಅದ್ರ ಮೇಲೆ ಮೋಹ ಬಂದಿತ್ತು. ನಾವು ಯಾವ ರೀತಿಯಿಂದ ಮಹಾತ್ಮರು ಮಾಡ್ಕೊಂಡಾರಂತ ನಾವು ವಿಚಾರ ಮಾಡಬೇಕು, ಸ್ವಲ್ಪ ವಿಚಾರ ಮಾಡಬೇಕು. ಹೀಗೆ ಈಗೂ ಅದಾರಂತ ಮಹಾತ್ಮರು, ಅವಾಗ ಮಾಡಿದ್ರಿ ಈಗಂತಲ್ಲ. ಈಗ ಅವ್ರಂಗೆ ನಾವು ಈ ಭೂಮಿಗೆ ಬಂದವರು ಅವ್ರಂಗೆ ಮಾಡಿಕೊಂಡು ನಾವು ಅದರ ಸಾಧನೆ ಒಳಗೆ ಹೋಗ್ಬೇಕನ್ನುವಂಥ ಒಂದು ಭಾವದಲ್ಲೇ ಇರಬೇಕು. ಅವ್ರು ಹೇಳ್ತಾರೆ, ಒಂದು ಬಂಗಾರದ ಒಂದು ಆಭರಣ ಬಿದ್ದದ, ನನ್ನ ಮಗ ತೊಗೋತಾನೆ ಏನು ಮಾಡ್ತಾನೆ ಅಂತ ವಿಚಾರ ಮಾಡಿ ಆ ಬಂಗಾರದ ಆಭರಣದ ಮೇಲೆ ಮಣ್ಣು ಹಾಕಿಬಿಟ್ಟ. ಇದನ್ನು ಕಮಾಲ್ ದೂರದಿಂದ ನೋಡಿದ ನೋಡ್ರಿ ಮಗ. ನೋಡಿ ನಮ್ಮ ತಂದೆ ಏನೋ ಮಾಡ್ದ ಅಂತ ತಿಳಿದು, ನಮ್ಮ ತಂದೆ ಏನೋ ಮಾಡಿದ್ನಲ್ಲ ಅಂತ ದೂರಿಂದ ನೋಡಿದತ್ತ. ಅದನ್ನು ತಿಳಿದು ಓಡ್ತಾ ಬಂದು ತಂದೆಯನ್ನು ಕುರಿತು, ಹಿಂದೆ ಕಾಲಿಂದ ಏನು ಮಾಡಿದಿರಿ ಅಂತ ಕೇಳಿದ. ಅಪ್ಪ ನೀವೇನೋ ಮಾಡಿದ್ರಲ್ಲ ಕಾಲಿಂದ ಹಿಂದೆ ಅಂತ ಹೇಳಿದತ್ತ. ಕಬೀರ್ ಹೇಳ್ತಾನ, ಒಂದು ಬಂಗಾರದ ಬಳೆ ಬಿದ್ದಿತ್ತಪ್ಪ, ಒಂದು ಬಂಗಾರದ ಬಳೆ ಬಿದ್ದಿತ್ತು. ಅದನ್ನು ನೋಡಿ ನೀನು ಮೋಹ ಮಾಡಬಾರ್ದು, ಮೋಹಗೊಳ್ಳಬಾರ್ದು ನೀನು ಅಂತ ಅದ್ರ ಮೇಲೆ ಮಣ್ಣು ಹಾಕಿದೆ ಅಂತ ಹೇಳಿದತ್ತ.
ನಾ ಏನು ಮಾಡಿಲ್ಲ, ಒಂದು ಬಂಗಾರದ ಬಳಿ ಬಿದ್ದಿತ್ತಪ್ಪ, ಅದ್ರ ಮೇಲೆ ಅದಕ್ಕೆ ಮಣ್ಣು ಹಾಕಿದೆ ನಾನು ಅಂತ ಹೇಳ್ದ. ಆವಾಗ ಕಮ್ಮಲ್ ಹೇಳ್ತಾನೆ, ನಿನಗದು ಬಂಗಾರ ಅನ್ನುವಂಥ ಬುದ್ಧಿ ಆದ್ರೆ ಐತಪ್ಪ ನಿನಗೆ. ಕಮಲ್ ಮಗ ಹೇಳ್ತಾನೆ, ಅಪ್ಪ ನಿನಗೆ ಅದು ಬಂಗಾರ ಐತೆ ಅಂತ ನಿನಗೆ ಬುದ್ಧಿ ಆದರೂ ಅದು ಐತಿ ನಿನಗೆ, ಅದು ಸಹ ನನ್ನಲ್ಲಿಲ್ಲ ಅಂತ ಹೇಳಿದಂತ. ನೋಡ್ರಿ ಎಂಥ ಒಂದು ಅದ್ಭುತ. ಅದಕ್ಕೆ ಅದು ನನ್ನ ಒಂದು ಮಣ್ಣಿನ ಹೆಂಟೆ ಅಂತ ತಿಳ್ಕೊಂಡಿದ್ದೀನಿ ನಾನು. ನೀ ಬಂಗಾರ ಅಂತಾರೆ ತಿಳ್ಕೊಂಡಿದ್ದೀನಿ, ನಾನು ಮಣ್ಣಿನ ಹೆಂಟೆ ಅಂತ ತಿಳ್ಕೊಂಡಿದ್ದೀನಪ್ಪ ಅಂತ ಹೇಳಿದ. ಇಂತಹ ಒಂದು ಮಹಾ ವೈರಾಗ್ಯದಿಂದ ಕೂಡಿದಂಥವ್ರು ಕಬೀರ್ ಮಗ ಕಮಾಲ್. ನೋಡ್ರಿ ಎಂಥ ವೈರಾಗ್ಯ ರೀ ಇದು. ಇಂಥ ವೈರಾಗ್ಯ ಯಾರಲ್ಲಿ ಇರ್ತದ ಅವರು ಏನು ಮಹಾಸುಖಿಗಳು ಅಂತ ಹೇಳ್ತಾರೆ. ಮಹಾಸುಖಿಗಳಾಗಿರ್ತಾರೆ ಅವರು ಅಂಥವ್ರು. ಅರ್ಥ ಆಯ್ತಲ್ಲ ಎಂಥ ಒಂದು. ಯಾಕಂದ್ರೆ ಈ ರೀತಿಗೆ ಅದರಿಂದ ವೈರಾಗ್ಯಕ್ಕಿಂತಲೂ ಹೆಚ್ಚಿನ ಒಂದು ಸಂಪತ್ತು ಯಾವುದಿಲ್ಲ. ಯಾವುದು ಅದಕ್ಕಿಂತ ಸುಖ ಐತೇನು? ವೈರಾಗ್ಯಕ್ಕಿಂತ ಸಂಪತ್ತು ಭರಿತವಾದಂಥ ಸುಖ ಯಾವುದಿಲ್ಲ ಅಂತ ಹೇಳ್ತಾರೆ ಅವರು. ಇಲ್ಲ ಅಂತ ಹೇಳ್ತಾರೆ. ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಹೇಳ್ತಾರೆ. ಈ ರೀತಿಯಾಗಿ ನೀನು ಎಲ್ಲ ಅದಕ್ಕೆ ಹೇಳ್ತಾರೆ ಅವರು, ಹೆಣ್ಣು ಮಾಯೆ ಎಂಬೋರು ಹೆಣ್ಣು ಮಾಯೆ ಅಲ್ಲ, ಒನ್ನು ಮಾಯೆ ಎಂಬೋರು ಒನ್ನು ಮಾಯೆ ಅಲ್ಲ, ಮಣ್ಣು ಮಾಯೆ ಎಂಬೋರು ಮಣ್ಣು ಮಾಯೆ ಅಲ್ಲ, ನಿನ್ನ ಮನದ ಮುಂದಣ ಆಸೆಯೇ ಮಾಯ ಕಾಣ ಗುಹೇಶ್ವರ ಅಂತ ಹೇಳಿದ್ದಾರೆ ಅವರು. ಅಂದರೆ ಏನರ್ಥ? ನೀ ಮನೆಗೆ ಸಂಸಾರ ಮಾಡು, ಎಲ್ಲ ಇರಲಿ ನಿನ್ನ ಜೊತೆ. ಯಾಕಂದರೆ ಈ ಶರೀರ ನಾನು ಅಲ್ಲ ಅಂದಾಗ ಶರೀರವನ್ನು ಕಡ್ದಕ್ಕೆ ತುಂಡು ಮಾಡಿ ಒಗಿತೀವೇನ? ಇಲ್ಲ. ಇಂದ್ರಿಯಗಳು ನಮ್ಮವು ಅಲ್ಲ, ಸಾಮಾನುಗಳು. ಆದ್ರೆ ಬಿಟ್ಟು ಒಗಿತೀವೇನ? ನಡಿ ಇನ್ನು ಕಣ್ಣುಗಳು ತೆಗೆದು ಹಾಕ್ತೀವೇನ? ಕೈ ಕಣ್ಣು ಕಾಲು ಕಿವಿ ಮೂಗೆಲ್ಲ ತೆಗೆದು ಒಗಿತೀವೇನ? ಇಲ್ಲಲ್ಲ, ಅವು ನಮ್ಮ ಜೊತೆ ಇರ್ತಾವೆ. ಆದ್ರೆ ಇವು ನಾನು ಅಲ್ಲ ಅನ್ನುವಂಥ ಮನಸ್ಸಿನಿಂದ ಇವು ಬಿಟ್ಕೊಳ್ಬೇಕಾಗ್ಯದ, ಮನಸ್ಸಿನಿಂದ ತ್ಯಾಗ ಮಾಡಬೇಕಾಗ್ಯದ. ಅದೇ ರೀತಿ ಕೂಡ ನೀನೇನು ಹೆಂಡತಿ ಮಕ್ಕಳು ರೊಕ್ಕ ರೂಪಾಯಿ ಅಂತ ಸಂಸಾರ ಮಾಡಾಕತ್ತೀಯಲ್ಲ ಕಮ್ಮಗಂಥೇಳಿ ಅಲ್ಲ, ಎಷ್ಟು ಚಂದ ಮಾಡಾಕತ್ತೀನಿ ರೀ ಅಂತಂತೀಯಲ್ಲ, ಅದು ಯಾವುದು ನಿನಗೆ ಅಲ್ಪ, ಅದು ಯಾವುದು ನಿಂತು ಬರೋಂಗಿಲ್ಲ. ಹಂಗಾಗಿ ಇವೆಲ್ಲ ಕ್ಷಣಿಕವಾಗಿರುವಂಥದ್ದು ಅಂತ ಅದ್ರ ಮೇಲೆ ಮೋಹ ಬಿಟ್ಕೊ. ಅದ್ರ ಮೇಲೆ ಏನು ವಿಷಯಾದಿಗಳ ಮೇಲೆ ವಿಷ ಅಂತ ತಿಳ್ಕೊಂಡು ಅದನ್ನು ದೋಷದಿಂದ ಕೂಡಿದವ ಇವೆಲ್ಲ ವಿಷಯಾದಿಗಳು ಅಂತ ತಿಳ್ಕೊಂಡು ಅದ್ರ ಮೇಲೆ ಭಾವ ಬಿಟ್ಕೊಂಡ್ಕೆ ನೀ ಆರಾಮಾಗಿರು. ಎಲ್ಲ ಮನೆಯಾಗಿರು, ರೂಪಾಯಿ ಜೊತೆನೇ ಇರು, ಬಂಗಾರ ಜೊತೆನೇ ಇರು, ಹೆಂಡತಿ ಮಕ್ಕಳ ಜೊತೆನೇ ಇರು, ಎಲ್ಲದ್ರ ಜೊತೆ ಇರು, ನಿನಗೇನು ಬೇಡ ಅನ್ನಂಗಿಲ್ಲ. ಆದರೆ ನಿನ್ನ ಮನಸ್ಸಿನಲ್ಲಿರುವಂಥ ಮೋಹವನ್ನು ಬಿಟ್ಕೊಂಡ್ಬಿಟ್ಟು ನೀ ಆನಂದವಾಗಿರ್ತಿದ್ದೆ, ಸುಖವಾಗೇ ಇರ್ತಿದ್ದೆ ನೀನು. ಅದಕ್ಕೆ ಈ ರೀತಿಯಾಗಿ ಹೇಳುವಂಥದ್ದು. ಮತ್ತು ವರಭಕ್ತಿಯಿಂದ ಸಚ್ಚರಿತ ಮುಂದುಂಟೆ ಅಂತ ಭಕ್ತಿರಿ ಅದು. ವರಭಕ್ತಿ ಅಂತ ಹೇಳಿದ್ದಾರೆ ಅವರು. ವರಭಕ್ತಿ ಅಂತಂದ್ರೆ ಏನು? ವರ ಅಂದರೆ ಶ್ರೇಷ್ಠವಾದಂಥ ಭಕ್ತಿ ನೋಡ್ರಿ. ಯಾಕಂತಂದ್ರೆ ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಸಚ್ಚರಿತ ಅಂದ್ರೆ ಸದಾಚಾರ. ವರಭಕ್ತಿಗಿಂತಲೂ ಅಂತಂದ್ರೆ ಸದಾಚಾರ. ಅದು ಸಚ್ಚರಿತ ಮುಂದುಂಟೆ ಅಂದರೆ ಒಂದಾದ್ರೂ ಐತೇನು ಅಂತಂದ್ರೆ ಇಲ್ಲ. ಆ ಭಕ್ತಿಗಿಂತ ಯಾಕಂದ್ರೆ ವರಭಕ್ತಿಯಿಂದೇ ಸಚ್ಚರಿತ ಮುಂಟೆ ಅಂತ ಹೇಳ್ತಾರೆ. ಶ್ರೇಷ್ಠವಾದ ಭಕ್ತಿಗಿಂತ ಮತ್ತು ಬೇರೆ ಯಾವುದರ ಸದಾಚಾರ ಐತೇನು ಅಂದರೆ ಇಲ್ಲ. ಅಂದ್ರೆ ಸದಾಚಾರ ಒಂದಾದ್ರೂ ಐತೇನು ಶ್ರೇಷ್ಠವಾದಂಥ ಭಕ್ತಿ, ಅನನ್ಯ ಪ್ರೇಮ ಮಾಡುವಂಥ ಭಕ್ತಿಯನ್ನು ಮಾಡುವಂಥದ್ದು. ಇದು ಏನಂತದ ಪ್ರೇಮ ಅಂತ ಅನಿಸ್ಕೊಳ್ತದೆ, ಭಕ್ತಿ ಮಾಡುವಂಥದ್ದು. ಯಾಕಂದರೆ ಈ ಮನುಷ್ಯನಿಗೆ ಈ ಅನನ್ಯ ಪ್ರೇಮ ಇರುವಂಥದ್ದು ಭಕ್ತಿ ಅನ್ನುವಂಥ ಅನನ್ಯ ಪ್ರೇಮ ಲಕ್ಷಣದಿಂದ ಕೂಡಿದಂಥ ಒಂದು ಭಕ್ತಿ. ಅದು ನಿಜ ಭಕ್ತಿ ಇರಬೇಕು. ನಿಜ ಭಕ್ತಿ ಅಂದರೆ ನೋಡ್ರಿ ಎಂಥ ಒಂದು ಭಕ್ತಿ. ಯಾವ ಒಂದು ಸಂದರ್ಭದಲ್ಲಿ ಆದರೂ ಕೂಡ ಆ ಭಾವ ಇರ್ಬೇಕು, ಸದ್ಭಾವ ಇರಬೇಕಾಗ್ತದೆ, ಆ ಭಕ್ತಿ ಇರಬೇಕಾಗ್ತದೆ. ಅಂಥ ಭಕ್ತಿ ಏನಾಗ್ತದಂದ್ರೆ ಮನುಷ್ಯನಿಗೆ ಮುಕ್ತಿಯನ್ನು ಆ ಮುಕ್ತಿ ಮಾರ್ಗಕ್ಕೆ ತೊಗೊಂಡು ಹೋಗ್ತದೆ ಆ ಭಕ್ತಿ. ಅದಕ್ಕೆ ಭಕ್ತಿಯೇ ಮುಕ್ತಿಗೆ ಕಾರಣ ಅನ್ನುವಂಥದ್ದು. ಅದು ಎಂಥ ಭಕ್ತಿ ಅಂದರೆ ವರಭಕ್ತಿ ಇರಬೇಕು, ಶ್ರೇಷ್ಠವಾದಂಥ ಭಕ್ತಿ ಇರಬೇಕದು. ಹಂಗಿಂಗಲ್ಲ ಅದು. ಎಲ್ಲರೂ ಓದ್ಗಳನ್ನೇ ನಾವು ಸೀರೆ ನೋಡ್ಕೊಂಡು ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ನಾವು ಬರೀ ಇದ್ರ ಮೇಲೆ ಬೇರೆ ಮನಸ್ಸುಗಳನ್ನು ಇಟ್ಕೊಂಡಿರ್ತೀವಿ. ಅದಕ್ಕೆ ಹೇಳ್ತಾರೆ, ದೇವರ ಹುಡುಕುತ ಜಗವೆಲ್ಲ ನಿನ್ನವರಾಸಿಯ ಬಿಡಲಿಲ್ಲ,
ಕಾವುದೇ ಹೆದಿ ಹೋಯ್ತಲ್ಲ ನೀ ನೋವಿನಿಂದ ಕಡಿಗಾದೆಲ್ಲ. ಹಿಂಗೆ ಏನು ಹೇಳ್ತಾರೆ, ಎಲ್ಲಿ ದೇವ್ರನ್ನ ನೋಡೋಕೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ನಮ್ಮವ್ರನ್ನೆಲ್ಲರೂ ಮನಸ್ಸಿನಾಗ ಇಟ್ಕೊಂಡೇ ಹೋಗಿರ್ತೀವಿ. ಅದಕ್ಕೆ ಇವ್ರು ಹೇಳ್ತಾರ ಭಕ್ತಿ ಇರಬೇಕು. ಎಂಥ ಭಕ್ತಿ ಅಂದರೆ ಶ್ರೇಷ್ಠವಾದಂಥ ಭಕ್ತಿ. ಆ ಭಕ್ತಿ ಮುಂದೆ ಯಾವುದು ಇರಬಾರ್ದಲ್ಲಿ ಅಂತ ನಿಜ ಭಕ್ತಿ ಇರಬೇಕಾಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಆ ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳಂಗನೆ ಮುಕ್ತಿಯನ್ನು ಒಲಿದು ಈವನು ಈಶನು ಅಂತ ಹೇಳ್ತಾರೆ. ನೀನು ಎಂಥ ಭಕ್ತಿ ಮಾಡ್ತಿದ್ದಿ ಅಂಥ ಒಂದು ಭಕ್ತಿ ಮಾಡಿದೊಡೆ ಪರಮಾತ್ಮ ನಿನಗೆ ಮುಕ್ತಿಯನ್ನು ದಯಪಾಲಿಸ್ತಾನ ಅನ್ನುವಂಥದ್ದು ನಿಜಗೊಂಡ್ರು ಕೂಡ ಹೇಳ್ತಾರೆ ಅವರು. ಮತ್ತು ಇಲ್ಲಿ ಕೂಡ ಸಾಧನ ಮೋಕ್ಷ ಸಾಧನ ಸಾಮಗ್ರಿಗಳಲ್ಲಿ ಅದಕ್ಕೆ ಇಲ್ಲಿ ಕೂಡ ಬಸವಣ್ಣವ್ರು ಕೂಡ ಹೇಳ್ತಾರೆ, ನಾದ ಪ್ರಿಯ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳುವಂಥದ್ದು. ಯಾಕಂದ್ರೆ ಇಲ್ಲಿ ಕೂಡ ಶಂಕರಾಚಾರ್ಯರು ಕೂಡ ಹೇಳ್ತಾರೆ, ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಹೇಳ್ತಾರೆ. ಭಕ್ತಿಯೇ ಶ್ರೇಷ್ಠವಾದಂಥ ಸಾಧನೆ ಮುಕ್ತಿಗೆ. ಆದ್ದರಿಂದ ಭಕ್ತಿಗಿಂತಲೂ ಸದಾಚಾರ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಮತ್ತು ಅನನ್ಯ ಪ್ರೇಮವೇ ಭಕ್ತಿ ಅಂತ ಹೇಳಿದರೆ ಜಗತ್ತಿನಲ್ಲಿ ಮನುಷ್ಯರೆಲ್ಲರೂ ಭಕ್ತರಂತ ಹೇಳಬೇಕಾಯಿತು. ಇಲ್ಲಿ ಶಂಕ ಬಂದರೆ ಅಲ್ಲ, ನೀವು ಹೇಳ್ತೀರ ಅನನ್ಯ ಪ್ರೇಮವೇ ಅಂತ ನೀವು ಹೇಳಕತ್ತೀರಿ. ಭಾಳಷ್ಟು ಪ್ರೇಮನೇ ಭಕ್ತಿ ಅಂತ ನೀವು ಹೇಳೋದಾದ್ರೆ ಮತ್ತು ಎಲ್ಲರೂ ಪ್ರೇಮನೇ ಮಾಡ್ತಾರೆ, ಎಲ್ಲದ್ರ ಮೇಲೆ ಮಾಡ್ತಾರೆ, ಹೌದಲ್ಲ? ಭಾಳಷ್ಟು ಪ್ರೇಮವೇ ಭಕ್ತಿ ಅಂತ ನೀವು ಹೇಳೋದಾದರೆ ಎಲ್ಲರೂ ಒಂದರ ಮೇಲೆ ಒಂದು ಪ್ರೇಮ ಇಟ್ಟೇ ಇರ್ತಾರಲ್ಲ, ಅದಕ್ಕೆ ಎಲ್ಲ ಮನುಷ್ಯರೆಲ್ಲ ಭಕ್ತರಂತಲೇ ಹೇಳಬೇಕಾಗ್ತದಲ್ಲ ಅಂತ ಸಂಶಯ ಬಂದರೆ ಅವರೆಲ್ಲರೂ ಯಾವುದ್ರ ಮೇಲೆ ಭಕ್ತಿ ಪ್ರೇಮ ಇಟ್ಟಾರವರು? ಪ್ರೇಮವೇ ಭಕ್ತಿ ಅಂತ ನೀವು ಹೇಳಿದ ಮೇಲೆ ಜಗತ್ತಿನಾಗ ಎಲ್ಲರೂ ಭಕ್ತರಂತ ಹೇಳ್ಬೇಕಾಗ್ತದೆ. ಯಾಕಂದರೆ ಎಲ್ಲರೂ ಒಂದೊಂದರ ಮೇಲೆ ಪ್ರೇಮ ಇಟ್ಟಿದ್ದಾರೆ. ಪ್ರೇಮ ಅವ್ರಿಗೂ ಪ್ರೇಮದ ಭಕ್ತಿ ಐತೆ ಅಂತ ಹೇಳಿದ್ರೆ ಅದಕ್ಕೆ ಅವರೆಲ್ಲರೂ ಯಾವುದ್ರ ಮೇಲೆ ಇಟ್ಟಿದ್ದಾರೆ? ಹೆಂಡತಿ, ಮಕ್ಕಳು, ರೊಕ್ಕ, ರೂಪಾಯಿ, ಈ ವಿಷಯಗಳ ಪೈಕಿ ಒಂದದ್ರಲ್ಲೇ ಒಂದು ಭಕ್ತಿ ಅಂದ್ರೆ ಆ ಒಂದು ಪ್ರೇಮವನ್ನು ಇಟ್ಟಿರ್ತಾರೆ. ಹೆಂಡತಿ ಮೇಲಾಗಿರ್ಬೋದು, ಮಕ್ಕಳ ಮೇಲಾಗಿರ್ಬೋದು, ರೊಕ್ಕದ ಮೇಲಾಗಿರ್ಬೋದು, ಆಸ್ತಿ ಮೇಲಾಗಿರ್ಬೋದು, ಸಂಪತ್ತಿನ ಮೇಲಾಗಿರ್ಬೋದು, ಅದ್ರ ಮೇಲೆ ಅನನ್ಯ ಪ್ರೇಮ ಉಳ್ಳಂಥವ್ರು ಆಗಿದ್ದಾರೆ. ಅದರಿಂದ ಇಲ್ಲಿ ಕೂಡ ಹೇಳ್ತಾರೆ. ಯಾಕಂತಂದ್ರೆ ಅದನ್ನೇ ಶಂಕ ಹೇಳ್ತಾರೆ, ಎಲ್ಲ ಒಂದೊಂದ್ರ ಮೇಲೆ ಒಬ್ಬೊಬ್ಬರು ಪ್ರೇಮ ಇಟ್ಟಾರಪ್ಪ, ಮತ್ತು ಅದನ್ನು ಪ್ರೇಮಪೂರ್ವಕ ಒಂದು ಭಕ್ತಿನೇ ಅಂತ ಅಂದ್ಕೊಳ್ಬೋದಲ್ಲ. ಅವರೆಲ್ಲರೂ ಮುಕ್ತರಾಗ್ತಾರಂತೇನೆ ಅಂದ್ಕೊಳ್ಬೇಕಾಗ್ತದೆ. ಶಂಕ ಬಂದಿದೆ ಇಲ್ಲಿ. ಯಾಕಂದ್ರೆ ಈಗ ನೀವು ಪ್ರೇಮದಿಂದ ಕೂಡಿದಂಥ ಭಕ್ತಿಯೇ ಇಲ್ಲಿ ಮುಕ್ತಿ ಆಗ್ತದೆ ಅಂತ ಹೇಳಿದರೆ ಎಲ್ಲರೂ ಒಂದೊಂದು ಅದರಲ್ಲಿ ಒಬ್ಬೊಬ್ಬರು ಭಾಳಷ್ಟು ಪ್ರೇಮ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಒಬ್ಬರು ಹೆಂಡತಿ ಮೇಲೆ ಅದಾರ, ಪುತ್ರ ಮೇಲೆ ಅದಾರ, ರೊಕ್ಕ ರೂಪಾಯಿದ ಮೇಲೆ ಅದಾರ, ಎಲ್ಲರೂ ಒಂದೊಂದು ಪ್ರೇಮದಿಂದ ಕೂಡ್ಯಾರ. ಮತ್ತು ಅವರೆಲ್ಲರಿಗೂ ಮುಕ್ತಿ ಆಗ್ತದೆ ಅಂತ ಹೇಳ್ಬೇಕಾಗ್ತದಲ್ಲ ಗುರುಗಳೇ ಅಂತ ಹೇಳಿದ್ರೆ, ಸ್ತ್ರೀ, ಹೆಂಡತಿ, ಮಕ್ಕಳು, ರೊಕ್ಕ ರೂಪಾಯಿ ವಿಷಯಗಳಲ್ಲಿ ಇರ್ತಕ್ಕಂಥ ಅನನ್ಯ ಅದು ಪ್ರೇಮ ಭಕ್ತಿ ಅಂತ ಹೇಳಿಸ್ಕೊಳಂಗಿಲ್ಲಪ್ಪ. ಎಲ್ಲದರ ಮೇಲೆ ಪ್ರೇಮ ಮಾಡ್ತಾರೆ ಖರೆ, ಅದು ಪ್ರೇಮ ಭಕ್ತಿ ಅಂತ ಅನಿಸ್ಕೊಳಂಗಿಲ್ಲ. ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ರೊಕ್ಕ ರೂಪಾಯಿದ ಮೇಲೆ ಏನು ಮಾಡಿದಂಥ ಒಂದು ಪ್ರೇಮ ಐತಲ್ಲ, ಆ ಪ್ರೇಮ ಭಕ್ತಿ ಅಂತ ಅನಿಸ್ಕೊಳಂಗಿಲ್ಲ. ಮತ್ತೇನಂದ್ರೆ ಸ್ತ್ರೀಯಲ್ಲಿ ಇರುವಂಥ ಪ್ರೇಮ ಆಗಿರ್ಬೋದು, ಪುತ್ರನಲ್ಲಿರುವಂಥ ಪ್ರೇಮ ಆಗಿರ್ಬೋದು, ಇವೆಲ್ಲ ಏನು ಅನ್ನಿಸ್ಕೊತಾವೆ? ಮೋಹ ಅಂತ ಹೇಳಿಸ್ಕೊಳ್ತದೆ. ಅದಕ್ಕೆ ಧನ ಕನಕ ಯಾಕಂದ್ರೆ ಸಂಪತ್ತಿನಲ್ಲಿ ಇರಬೇಕಾದಂಥ ಪ್ರೇಮ ಏನು ಅನ್ನಿಸ್ಕೊಳ್ತದೆ? ಲೋಭ ಅಂತ ಹೇಳಿಸ್ಕೊಳ್ತದೆ. ಆಯಾ ರೂಪದಿಂದ ಅದಾವಪ್ಪ. ಹೆಂಡತಿ ಮೇಲೆ ಭಾಳ ಪ್ರೇಮ ಮಾಡ್ತಾನಂತಂದ್ರೆ ಅದು, ಮಕ್ಕಳ ಮೇಲೆ ಭಾಳ ಪ್ರೇಮ ಮಾಡ್ತಾನಂತಂದ್ರೆ ಕೂಡ ಅದು ಭಕ್ತಿ ಅಂತ ಹೇಳಿಸ್ಕೊಡಂಗಿಲ್ಲ. ಯಾವ ರೀತಿ ಮೋಹ ಅಂತ ಹೇಳಿಸ್ಕೊಡ್ತದೆ. ರೊಕ್ಕ ರೂಪಾಯಿ ಆಸ್ತಿ ಸಂಪತ್ತಿನ ಮೇಲೆ ಏನಾರು ಮೋಹ ಮಾಡಿದ್ರೆ ಅದು ಲೋಭ ಅಂತ ಹೇಳಿಸ್ಕೊಳ್ತದೆ. ಅದರಿಂದ ಇವುಗಳಲ್ಲಿ ಮನುಷ್ಯರು ಭಾಳಷ್ಟು ಪ್ರೇಮ ಉಳ್ಳಂಥವ್ರು ಆದರೂ ಕೂಡ ಅದು ಭಕ್ತಿ ಅಂತ ಹೇಳಿಸ್ಕೊಡಂಗಿಲ್ಲಪ್ಪ. ಅದರಿಂದ ಅವ್ರು ಮುಕ್ತರಾಗಂಗಿಲ್ಲ ಅಂತ ಹೇಳ್ತಾರೆ. ಮುಕ್ತರಾಗಲ್ಲ. ಅದಕ್ಕೆ ಯಾವ ಪ್ರೇಮಕ್ಕೆ ಭಕ್ತಿ ಅಂತಾರ್ರಿ ಅಂದ್ರೆ, ಯಾವ ಪ್ರೇಮಕ್ಕೆ ಭಕ್ತಿ ಅಂತ ಹೇಳ್ತಾರೆ? ಅದಕ್ಕೆ ಅವರು ಹೇಳ್ತಾರೆ, ಪರಮಾತ್ಮನಲ್ಲಿ ಅಥವಾ ಗುರುಗಳಲ್ಲಿ ಯಾರಲ್ಲಿ ಇಡಬೇಕು ಆ ಪ್ರೇಮ? ಅದಕ್ಕೆ ದಾರಿ ತಪ್ಪಿವಿ ನಾವು. ಯಾರು ಎಲ್ಲಿ ಇಡಬೇಕಾಗಿದೆ ಅಲ್ಲಿ ಪ್ರೇಮ ಇಟ್ಟಿಲ್ಲ. ಎಲ್ಲ ಸತ್ಕೊಂಡು ಹೋಗೋದ್ರ ಮೇಲೆ ಪ್ರೇಮ ಇಟ್ಕೊಂಡು ಕುಂತೀವಿ, ನಾಶ ಆಗೋರ ಮೇಲೆ ಪ್ರೇಮ ಇಟ್ಕೊಂಡು ಕುಂತೀವಿ, ಹೌದಾ? ಅವರಿಂದ ದುಃಖ ಆಗೋರ ಮೇಲೆ ಪ್ರೇಮ ಇಟ್ಕೊಂಡು ಕುಂತೀವಿ ಅಂದ್ರೆ ನಿನಗೆ ಸುಖ ಆಗ್ತದ? ಯಾವತ್ತಾದ್ರೆ ಎಂದು ಸುಖ ಆಗಂಗಿಲ್ಲ. ನಾ ಭಾಳಷ್ಟು ಪ್ರೇಮ ಇಟ್ಕೊಂಡು ಕುಂತೀವಿ, ಅವರಿಂದನೇ ನಮಗೆ ದುಃಖ ಆಗಿರ್ತಾವೆ. ಆ ವಸ್ತುಗಳಿಂದನೇ ನಮಗೆ ದುಃಖ ಆಗಿರ್ತಾವೆ.
ಅದ್ರ ಮೇಲೆ ಭಾಳಷ್ಟು ಪ್ರೀತಿ ಇಟ್ಕೊಂಡು ಕುಂತೀವಿ, ಅದು ಮೋಕ್ಷಕ್ಕೆ ತೊಗೊಂಡು ಹೋಗಂಗಿಲ್ಲಪ್ಪ, ಅದು ದುಃಖಕ್ಕೆ ತೊಗೊಂಡು ಹೋಗ್ತದ. ನಿನ್ನ ಪ್ರೇಮ ಎಲ್ಲಿ ಮಾಡ್ತಿದಿ ಅಂದ್ರೆ ಪರಮಾತ್ಮನ ಮೇಲೆ ಮಾಡೋ ಪ್ರೇಮ, ಒಬ್ಬ ಗುರುವಿನ ಮೇಲೆ ಇರ್ತಕ್ಕಂಥ ಒಂದು ಪ್ರೇಮಕ್ಕೆ ಭಕ್ತಿ ಅಂತ ಹೇಳ್ತಾರೆ. ಅದಕ್ಕೆ ಭಕ್ತಿ ಅಂತ ಹೇಳ್ತಾರೆ. ಅದಕ್ಕೆ ಇದೇ ವಿಚಾರವನ್ನು ನಿಜಗುಂಡರು ಕೈವಲ್ಯ ಪದ್ಧತಿಯಲ್ಲಿ ಹೇಳಿದ್ದಾರೆ. ಏನು, ಆವ ಕಾಲದೋಳು ಬಳಿಕ ಆವ ದೇಶದೋಳು ಬೇರಾವ ವಸ್ತುವಿನೋಳು ಒಡೆವರೇ ದತಿ ಮಮತೆ, ಆವ ಪರಿಯೋಳು ತನ್ನ ಮೇಲಿರ್ಪುದಂತೆ ಗುರು ದೇವತೆಯೋಳು ಅನುರಾಗ ವಿಹುದೇ ನಿಜ ಭಕ್ತಿ ಅಂತ ಹೇಳಿದ್ದಾರೆ. ಯಾವ ಕಾಲದಲ್ಲೇ ಆಗಲಿ, ಯಾವ ದೇಶದಲ್ಲೇ ಆಗಲಿ, ಯಾವ ವಸ್ತುವಿನಲ್ಲಾಗಲಿ ಅದರ ಜೊತೆ ಕೂಡದೆ ನೋಡ್ರಿ ಅತ್ಯಧಿಕವಾದಂಥ ಪ್ರೇಮ ತನ್ನ ಮೇಲೆ ತನಗೆ ಹೆಂಗಿರ್ತದೆ, ಶರೀರದ ಮೇಲೆ ಇರ್ತದಲ್ಲ. ಯಾವ ಕಾಲ ಆಗಿರ್ಬೋದು, ಯಾವುದೇ ದೇಶಕ್ಕೆ ಹೋಗಿರ್ಬೋದು, ನಮ್ಮ ಮೇಲೆ ನಾವು ಭಾಳಷ್ಟು ಪ್ರೀತಿ ಮಾಡ್ತೀವಲ್ಲ. ಹಾಗಾಗಿ ಈ ಪ್ರೇಮ ಎಲ್ಲಿ ಅಂದ್ರೆ ಗುರುದೇವತೆಯಲ್ಲಿ ಪ್ರೇಮವನ್ನು ಇಡುವಂಥದ್ದು ಭಕ್ತಿ ಅಂತ ಹೇಳ್ತಾರೆ, ನಿಜ ಭಕ್ತಿ ಅಂತ ಹೇಳ್ತಾರೆ. ಅದು ಇಂಥ ಭಕ್ತಿಯಿಂದ ಕೂಡಿದ ಭಕ್ತನ ಗಮನವು ನೋಡ್ರಿ ಏನಾಗ್ತದ. ಇಂಥ ಭಕ್ತಿಯಿಂದ ಕೂಡಿದ ಗಮನವು ಈಗ ಪ್ರತಿಯೊಂದು, ಈಗ ಪತಿವ್ರತ ಹೆಣ್ಣು ಮಗಳು ಪ್ರೇಮ ಮಾಡಿದ್ರೆ ಪತಿಯನ್ನೇ ಧ್ಯಾನ ಚಿಂತನೆ ಮಾಡಿದ್ರೆ, ಮತ್ತು ಈ ಪ್ರತಿಯೊಂದು ಹೆಂಗೆ ಆಕಿ ಯಾವುದನ್ನು ಧ್ಯಾನ ಮಾಡ್ತಾಳೋ ಅದನ್ನೇ ಕೂಡ್ತಾಳೋ. ಮತ್ತು ಸರ್ವ ನದಿಗಳು ಏನು ಮಾಡ್ತಾವ, ಯಾವುದೇ ವಿಚಾರದಲ್ಲೇ ಆಗಲಿ ನಾವು ಯಾವುದನ್ನು ಧ್ಯಾನ ಮಾಡ್ತೀವಿ, ಯಾವುದು ಇರ್ತದೋ ಅದನ್ನೇ ಮುಟ್ಟಕ್ಕೆ ಸಾಧ್ಯ ಆಗ್ತದೆ. ಅದೇ ಇವು ನದಿಗಳು ಎಲ್ಲ ಯಾವುದನ್ನು ಕುರಿತು ಗಮನ ಮಾಡ್ತಾವೆ ಜಾಸ್ತಿ ಅಂದ್ರೆ, ಇವು ನದಿಗಳೆಲ್ಲ ಸಮುದ್ರವನ್ನು ಕೂಡಬೇಕನ್ನುವಂಥದ್ದೇ ಗಮನ ಮಾಡ್ತಾವೆ. ಅದರ ಅಪೇಕ್ಷೆಯಿಂದನೇ ಅವು ಹರಿತಾವೆ. ಎಲ್ಲಿ ಬಂದಿದ್ದಾವೆ ಅಲ್ಲಿಗೆ ಹೋಗುವಂಥದ್ದು. ನದಿಗಳು ಅಷ್ಟು ರಭಸವಾಗಿ ಹೋಗ್ತಾವಂದ್ರೆ ಎಲ್ಲಿಗೆ ಹೋಗಿ ಮುಟ್ಟೋದಕ್ಕೆ, ಸಮುದ್ರವನ್ನು ಸೇರೋದಕ್ಕೆ. ಅದಕ್ಕೆ ಅದು ಹೆಂಗೆ ಅದ್ರ ಗಮನ ಸಮುದ್ರವನ್ನೇ ಕುರಿತು ಸೇರ್ಬೇಕನ್ನುವಂಥದ್ದು ಇರ್ತದೋ, ಹಾಗೆ ಪರಮಾತ್ಮನನ್ನೇ ಕುರಿತು ಇರುವಂಥ ಪ್ರೇಮ ಭಕ್ತಿ ಅಂತ ಅನಿಸ್ಕೊಳ್ತದೆ. ಇಂಥ ಭಕ್ತಿಯನ್ನು ಮಾಡೋದರಿಂದ ಮನುಷ್ಯನಿಗೆ ಹೆಂಗತ್ತದ, ಸರ್ವ ಸತ್ಕರ್ಮಗಳ ಫಲ ಪ್ರಾಪ್ತಿಯಾಗ್ತದೆ. ಈ ಥರ ಭಕ್ತಿ ಯಾರ ಹತ್ರ ಇರ್ತದೆ. ಅದು ಬೇರೆ, ಹೊರಗಿನ ಭಕ್ತಿಗಳು ಬೇರೆ, ಒಳಗಿನ ಭಕ್ತಿಗಳು ಇವೆಲ್ಲ ಬೇರೆ ನೋಡ್ರಿ ಎಲ್ಲ. ಯಾಕಂತಂದ್ರೆ ಬಾಹ್ಯದಲ್ಲೇ ಕೆಲವರು ಭಕ್ತಿ ಮಾಡುವಂಥದ್ದು, ಅದು ಯಾಕಂದ್ರೆ ಒಳವರೆಗೆ ಏಕವಾಗಿರಬೇಕು. ಭಕ್ತಿ ಅನ್ನುವಂಥದ್ದು ಹೆಂಗಂದ್ರೆ ಒಳವರೆಗೂ ಏಕವಾಗಿರಬೇಕಾಗಿರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಸರ್ವ ನದಿಗಳು ಸಂಗಮ ಸ್ಥಾನವಾದಂಥದ್ದು ಯಾವುದು, ಸಮುದ್ರ. ಎಲ್ಲ ನದಿಗಳು ಸಮುದ್ರದಲ್ಲಿ ಸೇರಿರ್ತಾವೆ. ಆ ಸಮುದ್ರದ ಒಳಗಡೆ ನಾವು ಏನು ಸ್ನಾನ ಮಾಡಿದ್ರೆ ಏನಾಗ್ತದೆ ಅಂತಂದ್ರೆ, ಸರ್ವ ನದಿಗಳಲ್ಲಿ ಸ್ನಾನ ಮಾಡಿದಂಗೆ. ಯಾಕಂದರೆ ಎಲ್ಲ ನದಿಗಳು ಅಲ್ಲಿ ಸೇರಿರ್ತವೆ. ಸಮುದ್ರದಲ್ಲಿ ಸ್ನಾನ ಮಾಡೋದ್ರಿಂದ ಎಲ್ಲ ಫಲಗಳು ಸಿಗ್ತಾವೆ. ಒಂದೊಂದು ನದಿಗೆ ಒಂದೊಂದು ನಾವು ಪೂಜೆ ಮಾಡಲಿ ಅಥವಾ ಅಲ್ಲಿ ಇದು ಮಾಡಲಿ, ಒಂದೊಂದು ಫಲಗಳು ಸಿಗ್ತಾವೆ. ಅದರ ಎಲ್ಲ ನದಿಗಳ ಒಂದು ಇರುವಂಥ ಸಮುದ್ರಕ್ಕೆ ಅಲ್ಲಿ ಸ್ನಾನ ಮಾಡಿದ್ರೆ ಸರ್ವ ನದಿಗಳಲ್ಲಿ ಸ್ನಾನ ಮಾಡಿದಂಗೆ ಫಲ ಸಿಗ್ತದೆ. ಅದ್ರಂಗೆ ಅನನ್ಯ ಪರಮಾತ್ಮನ ಮೇಲೆ ನೀನು ಭಕ್ತಿಯನ್ನು ಮಾಡೋದ್ರಿಂದ ಸರ್ವ ಕರ್ಮಗಳನ್ನು ಮಾಡಿದಂಗೆ ಆಗ್ತದೆ ಅಂತ ಹೇಳ್ತಾರೆ. ಪರಮಾತ್ಮನಲ್ಲಿ ಅನನ್ಯ ಪ್ರೇಮ ಇಡುವಂಥದ್ದು, ಭಕ್ತಿ ಇಡುವಂಥದ್ದು. ಅಲ್ಲೇನಾಗ್ತದೆ, ಸರ್ವ ಕರ್ಮಗಳನ್ನು ಮಾಡಿದಂಗೆ. ಅದರಿಂದ ಒಂದೊಂದು ಕರ್ಮವನ್ನು ಮಾಡಿ ಸ್ವಲ್ಪ ಪುಣ್ಯ ಪಡೆಯೋದಕ್ಕಿಂತ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿ ಸರ್ವ ಕರ್ಮಗಳ ಫಲವನ್ನು ಪಡೆಯುವಂಥದ್ದು ಯೋಗ್ಯ ಅಂತ ಕೂಡ ಹೇಳ್ತಾರೆ ಅವರು. ಯಾಕಂದರೆ ಅದಕ್ಕೊಂದು ದೃಷ್ಟಾಂತ ಅವ್ರು ಕೊಡ್ತಾರೆ, ಭಾಳ ಅದ್ಭುತವಾಗಿ ಕೊಡ್ತಾರೆ. ಏನಂತಂದ್ರೆ, ಒಬ್ಬ ಪರಮಾತ್ಮಗೆ ಮಾಡೋದ್ರಿಂದ ಸಕಲ ಫಲಗಳು ಸಿಗ್ತಾವೆ. ಅದರಂಗೆ ಒಬ್ಬ ಗುರುವಿಗೆ ಕೂಡ ಸಗುಣ ರೀತಿಯಿಂದ ಗುರು ಪರಮಾತ್ಮನ ಸ್ವರೂಪನೇ ಹೌದಾ. ಈ ಪರಮಾತ್ಮನ ಸ್ವರೂಪವೇ ಅಂತಂದ್ರೆ ಇಲ್ಲಿ ಪರಮಾತ್ಮನಲ್ಲಿ ಮಾಡಿದಂಥ ಅನನ್ಯ ಭಕ್ತಿ ಅನ್ನುವಂಥದ್ದು ಭಾಳಷ್ಟು ಫಲ ಕೊಡ್ತಾವೆ ನಿನಗೆ. ಅದಕ್ಕೊಂದು ದೃಷ್ಟಾಂತ ಹೇಳ್ತಾರೆ. ಒಂದು ರಾಜ್ಯದಾಗ ಒಬ್ಬ ರಾಜ್ಯ ಆಳ್ತಾಯಿದ್ದ, ಒಂದು ರಾಜ್ಯದಲ್ಲಿ ಒಬ್ಬ ರಾಜ್ಯ ಆಳ್ತಿದ್ದ. ಅವನು ಇನ್ನೊಂದು ದೇಶದ ಮೇಲೆ ದಂಡೆತ್ತಿ ಹೋದ ನೋಡ್ರಿ, ಯುದ್ಧ ಮಾಡೋಕ್ಕೆ ಹೋದ. ಆ ರಾಜ್ಯವನ್ನು ಗೆದ್ದ. ಆ ರಾಜ್ಯದಲ್ಲಿ ಭಾಳಷ್ಟು ಮುತ್ತು ರತ್ನ ಧನ ಕನಕ ಭಾಳಷ್ಟು ಇದ್ದು ಪ್ರಾಪ್ತಿಯಾಗಿದ್ದು. ಇದನ್ನೆಲ್ಲ ನೋಡಿ ಭಾಳ ಸಂತೋಷ ಆದ. ಅದಕ್ಕೆ 4 ಮಂದಿ ಪಟ್ಟದ ಅರಸಿಯರು, ಅವ್ರ ಪಟ್ಟದ ರಾಣಿಯವರು 4 ಮಂದಿ ಇದ್ದರು. ಒಂದು ಪತ್ರ ಬರೆದ, ಏನಂದ್ರೆ ಯುದ್ಧದಲ್ಲಿ ನಮಗೆ ಜಯ ಆಗ್ಯದ, ಭಾಳಷ್ಟು ರೊಕ್ಕ ರೂಪಾಯಿ ಧನ ಕನಕ ವಸ್ತ್ರ ವಾಹನ ಮೊದಲು ಎಲ್ಲ ಪ್ರಾಪ್ತಿಯಾಗ್ಯಾವ ನನಗೆ. ಅದಕ್ಕೆ ನಿಮಗೆ ಏನೇನು ಬೇಕು ಅದನ್ನೆಲ್ಲವನ್ನು ಪತ್ರದ ಮೂಲಕ ನೀವೇನಾದರೂ ತಿಳಿಸಿದ್ದೆ ಆದರೆ
ನಿಮ್ಮ ಯಾಕಂದ್ರೆ ಅವನು ನಿಮ್ಮ ಹೆಸರಿಗೆ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿದಾತ. ಆಗ ರಾಜ ಪತ್ರವನ್ನು ನೋಡಿಕೊಂಡು ಏನಂತಂದ್ರೆ ತಮಗೆ ಈ ರಾಜನ ಪತ್ರವನ್ನು ನೋಡಿದ್ರು ಹೆಂಡ್ರು ನೋಡಿಬಿಟ್ಟು ತಮಗೇನೇನು ಬೇಕೋ ಅದನ್ನೆಲ್ಲವನ್ನು ಕೆಲವರು ವಸ್ತ್ರ ಆಭರಣ ಎಲ್ಲವನ್ನು ಬರೆದು ತಿಳಿಸಿದ್ರು. ನಮಗಿಂಥದ್ದು ಬೇಕು ಇಂಥದ್ದು ಬೇಕು ಇಂಥದ್ದು ಬೇಕು ಅಂತ ಎಲ್ಲ ಪತ್ರ ಅದನ್ನು ಓದಿಕೆ ತಾವು ನಮಗಿಂಥದ್ದು ಬೇಕು ಅಂತ ಬರೆದು ಹಾಕಿದರು. ಆದರೆ 4ನೇ ಆದಂಥ ಚಿಕ್ಕ ರಾಣಿ ಏನು ಮಾಡಿದಳು, ಒಂದು ಬಿಳಿ ಕಾಗದ ಮೇಲೆ ಒಂದೇ ಗೆರೆ ಹಾಕಿದ್ರು ನೋಡ್ರಿ. ಅದನ್ನು ಪಾಕೆಟ್ನಲ್ಲಿಟ್ಟು ಕಳಿಸ್ಕೊಟ್ಳು. ಒಂದೇ ಗೆರೆ ಹಾಕಿದ್ರೆ ಪಾಕೆಟ್ನಲ್ಲಿಟ್ಟು ಕಳಿಸ್ಕೊಟ್ಳು. 4 ಪತ್ರಗಳ ರಾಜನ ಕೈಗೆ ಸಿಕ್ಕು. 4 ಮಂದಿ ರಾಣಿಯರಿದ್ರಲ್ಲ, 4 ಪತ್ರಗಳು ಅದಕ್ಕೆ ಸಿಕ್ಕು. ಮೊದಲ 3 ಪತ್ರಗಳನ್ನು ಓದಿದ ಅವರವರು ಏನೇನು ಸಾಮಾನು ಕೇಳಿದ್ರು ಅದೆಲ್ಲವನ್ನು ಕಳಿಸ್ಲಿಕ್ಕೆ ಮಂತ್ರಿಗೆ ಆಜ್ಞೆ ಮಾಡಿದ. ಇದು ನೋಡಪ್ಪ, ಈ ಹೆಂಡತಿ ಇದನ್ನು ಕೊಡಂತಂದಳ, ಈ ಹೆಂಡತಿ ಇದನ್ನು ಕೊಡಂದಳ, ಈ ಹೆಂಡತಿ ಇದನ್ನು ಕೊಡಂದಳ, ಇವೆಲ್ಲ ಸಾಮಗ್ರಿಗಳನ್ನು ಪ್ಯಾಕ್ ಮಾಡಿರಿ ಕಳಿಸ್ಕೊಡ್ರಿ ಅಂತ ಆಜ್ಞೆ ಮಾಡಿದಾತ. ಆಮೇಲೆ 4ನೇ ಪತ್ರವನ್ನು ಒಡೆದು ನೋಡಿದರು. ಅದು ಬಿಳಿ ಕಾಗದಲ್ಲಿ ಒಂದು ಅಂಕಿ ಮಾತ್ರ ಇತ್ತು. ಇದು ಯಾಕೆ ಇದು ಒಳಿಲಿಲ್ಲ ನೋಡ್ರಿ, ಅದಕ್ಕೆ ಒಳಿಲೇ ಇಲ್ಲ, ಇದು ಏನು ಅಂತ. ಆಗ ಅವನು ನೋಡ್ರಿ ಅನಿಸ್ತು ಈಕೆಗೆ ಬುದ್ಧಿನೇ ಇಲ್ಲ ನೋಡಿ, ಚಿಕ್ಕ ರಾಣಿಗೆ ಬುದ್ಧಿನೇ ಇಲ್ಲ. ಬುದ್ಧಿ ಇಲ್ದಿದ್ರೆ ಹಿಂಗೆ ಯಾಕೆ ಮಾಡ್ತಾಳೆ, ಕೆಟ್ಟ ಹುಚ್ಚಿದ್ದಂಗೆ ಅದಾಳಾಕಿ. ಇವರೆಲ್ಲರೂ ಇಷ್ಟು ಕೇಳಿದ್ರು ಸಾಮಾನುಗಳು, ಅವ್ರಿಗೆಲ್ಲರಿಗೂ ಕೊಟ್ಟುಬಿಟ್ಟೆ. ಇದು ಮಾತ್ರ ಒಂದೇ ಅಂಕಿ ಕಳಿಸ್ಯಾಳಂದ್ರೆ ಇವಳಿಗೆ ಎಂಥವಳು, ಇವಳಿಗೆ ಏನು ತಲೆ ಗೊತ್ತಿಲ್ಲ ಇವಳಿಗೆ ಅಂತ ಬೈಯಕ್ಕೆ ಶುರು ಮಾಡ್ದ. ಆ ಪತ್ರವನ್ನು ಮಂತ್ರಿ ಕೈಯಲ್ಲಿ ಕೊಟ್ಬಿಟ್ಟು ಏನು ಹೇಳ್ತಾನೆ ಮಂತ್ರಿಗೆ, ಅದು ಭಾಳಷ್ಟು ಚಾಣಾಕ್ಷ ಇದ್ದ ಮಂತ್ರಿ, ಭಾಳ ಹುಷಾರಿದ್ದ ಆತ. ಪತ್ರವನ್ನು ನೋಡಿದೆ, ಇದು ಏನು ಬರ್ದಾಳ ಹುಚ್ಚರ ಥರ ಒಂದೇ ಗೆರೆ ಹಾಕ್ಯಾಳ, ನಾವೇನು ಕಳ್ಸೋಕ್ಕಾಗ್ತದೆ ತೊಗೊಳ್ರಿ ಅಂತೇಳ್ಬಿಟ್ಟು ಆ ಪತ್ರವನ್ನು ಮಂತ್ರಿ ಕೈಯಾಗೆ ಕೊಟ್ಟಂತ. ಭಾಳ ಚಾಣಾಕ್ಷ ಇದ್ದ ಮಂತ್ರಿ. ಪತ್ರವನ್ನು ನೋಡಿದ ಕೂಡಲೇ ಅಂತ ಹೇಳ್ದ, 3 ಮಂದಿ ಪಟ್ಟದ ರಾಣಿಯರು ಹುಚ್ಚರದಾರ ಅಂದತ. ಅವ್ರೇನದಾರ 3 ಮಂದಿ ನಿಮ್ಮ ರಾಣಿಯವರು ಏನದಾರ ಅವರು ಹುಚ್ಚರದಾರ, ಈಕೆ ಒಬ್ಬಕಿನೇ ಜಾಣೆ ಅಂದತ. ಅಂದ್ಗಳೇ ರಾಜನಿಗೆ ಹೇಳ್ದ. ಯಾಕಂದ್ರೆ ಹೇಳ್ತಾರೆ ಅದು ಗಾಬರಿ ಆಗಿಬಿಡ್ತು ರಾಜನಿಗೆ, ಇದೇನು ಹಿಂಗೆ ಹೇಳ್ತಾ ಇದ್ದಾನಲ್ಲ. ಮೊದಲಿನ 3 ಮಂದಿ ತಮಗೆ ಬೇಕಾದಂಥ ವಸ್ತ್ರ ಆಭರಣಗಳನ್ನು ಅಷ್ಟೇ ಬೇಡ್ಕೊಂಡಿದ್ದಾರೆ, ಅವ್ರು ಕೇಳ್ಕೊಂಡಿದ್ದಾರೆ. ಆದರೆ ಈಕೆ ಮಾತ್ರ ಒಂದು ಅಂಕೆ ಹಾಕಿದಾಳೆ, ಆಕೆ ಒಂದೇ ಅಂಕೆ ಹಾಕಿದಾಳೆ. ಯಾಕಂದ್ರೆ ನೋಡ್ರಿ ಎಷ್ಟು ಅದ್ಭುತವಾದಂಥ ವಿಚಾರ ಅದ. ಯಾಕಂದ್ರೆ ನೀವು ಎಲ್ಲಿದ್ದೀರಿ ಅಲ್ಲಿ ಸಕಲ ವೈಭವಗಳು ಇರ್ತಾವೆ. ಯಾಕಂದ್ರೆ ಒಬ್ಬ ರಾಜ ಅದನ, ಆತ ಇದ್ದಲ್ಲಿ ಸಕಲ ವೈಭವಗಳು ಇರ್ತಾವೆ. ನೀವೊಬ್ಬರೇ ಇದ್ರೆ ಎಲ್ಲವೂ ಪ್ರಾಪ್ತಿ ಆಗ್ತದೆ ಆಕೆಗೆ. ಅದಕ್ಕೆ ಅದನ್ನು ತಿಳಿದು ನಿಮ್ಮೊಬ್ಬರನ್ನೇ ಬೇಡಿದಳಕ್ಕೆ ಅಂತ ಹೇಳ್ದತ್ತ. ನನಗೆ ಯಾವ ಬೇಡ, ಆಸ್ತಿ ಬೇಡ, ಆಭರಣಗಳು ಬೇಡ, ಏನು ಬೇಡ. ಯಾಕಂದ್ರೆ ನೀವಿದ್ದಲ್ಲಿ ಎಲ್ಲ ವೈಭವಗಳು ಇರ್ತಾವ, ಅದಕ್ಕಾಗಿ ನನಗೆ ಯಾವುದು ಬೇಡ, ನೀವೊಬ್ಬರೇ ಸಾಕು ಅಂತ ಬೇಡಿದಾಳೆ. ಅದರಿಂದ ಆಕೆಯಂಥ ಚತುರ ಹೆಣ್ಮಗಳು ಯಾರೂ ಇಲ್ಲ ಅಂತ ರಾಣಿ ಹಂಗೆ ಅಂತ. ಉಳಿದ 3 ಒಂದೊಂದು ಪ್ರಾಪ್ತಿ ಆದ್ರೆ ಆಕೆಗೆ ನೀವು ಪ್ರಾಪ್ತಿ ಅಲ್ಲದೆ ಸಕಲ ಭೋಗಗಳು ಆಕೆಗೆ ಪ್ರಾಪ್ತಿ ಆಗ್ತಾವ ಅಂತ ಹೇಳಿದ್ನಂತ ನೋಡ್ರಿ. ಅದರಿಂದ ಆಕೆ ಬಹಳ ಶ್ರೇಷ್ಠ ಅಂತ ಹೇಳಿದ. ಆಗ ರಾಜ ಅಂದ, ಖುಷಿ ಆದ ನೋಡ್ರಿ. ಬೇರೆ ಏನು ಬೇಡ, ಒಂದೊಂದು ಸಿಕ್ಕರೆ ನನಗೆಲ್ಲನೂ. ಯಾಕಂದ್ರೆ ರಾಜ ಒಬ್ಬನು ಸಿಕ್ಕರೆ ಎಲ್ಲ ವೈಭೋಗಗಳು ಸಿಗ್ತಾವೆ ಆಕೆಗೆ. ಹಂಗಾಗಿ ಭಾಳ ಹುಷಾರಳ, ನೀವೇ ಬೇಕಂತಿದ್ದಾಳೆ ಹೊರ್ತಾಗಿ ಬೇರೆ ಏನೂ ಇಲ್ಲ ಅಂತ ಹೇಳಿದಾಳ. ಆಕೆ ಭಾಳಷ್ಟು ಹುಷಾರದಾಳ ಅಂದಾಗ ಭಾಳಷ್ಟು ಖುಷಿ ಆಯ್ತು ರಾಜನಿಗೆ. ಉಳಿದ ಯಾವತ್ತು ಇವೆಲ್ಲ ಭೋಗದ ಸಾಮಾನುಗಳೇನು ಕೇಳಿದ್ರೆ, ಸಾಮಗ್ರಿಗಳನ್ನು ಕೇಳಿದ್ರೆ ಅದನ್ನು ತೆಗೆದುಕೊಂಡು ಚಿಕ್ಕ ರಾಣಿಯ ಮನೆಗೆ ಹೋದನು ನೋಡ್ರತ. ಹೋಗಿ ಈ ಕಥೆಯನ್ನು ಹೇಳಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ನೋಡ್ರಿ, ರಾಜನೊಬ್ಬನೇ ಸಾಕಂತ ಆತನನ್ನೇ ಬಯಸಿದ್ರಿಂದ ರಾಜ ಪ್ರಾಪ್ತ ಆದಕ್ಕಿಗೆ. ಅಲ್ಲದೆ ಮತ್ತು ಎಲ್ಲ ಸಾಮಗ್ರಿಗಳು ಕೂಡ ಆಕೆಗೆ ಸಿಕ್ಕು. ಅದೇ ರೀತಿ ಪರಮಾತ್ಮ ಒಬ್ಬನೇ ಸಾಕಪ್ಪ. ಅದಕ್ಕೆ ಈ ಜಗವ ನಂಬಿ ಸುಖವೇನಿಲ್ಲ, ಪಾರು ಮಾಡೋ ದೇವ, ಏ ದೇವ ನೀನೊಬ್ಬನೇ ಎಲ್ಲಕ್ಕೂ ಕಾರಣನೇ. ನೋಡ್ರಿ, ಯಾಕಂದ್ರೆ ಜಗತ್ತು ಬೇಕಾದಷ್ಟು ನಮ್ಮನ್ನು ಎದುರಾಗಲಿ ರೀ, ಒಬ್ಬ ಪರಮಾತ್ಮನ ಒಬ್ಬನ ಕೇಳಿದ್ರೆ ಸಾಕು. ಅಪ್ಪ ಯಾರು ನಮ್ಮ ಜೊತೆ ಇದ್ರೇನು ಬಿಟ್ರೇನೋ, ಪರಮಾತ್ಮ ನೀನು ನನ್ನ ಜೊತೆ ಇದ್ದಿ. ಎಂಥ ಭಾವ ರೀ ಇದು ನೋಡ್ರಿ. ಇದು ಮುಖ್ಯ. ಯಾರಿದ್ರೇನೋ ಎಲ್ಲದಕ್ಕೂ ನೀನೇ ಕಾರಣನೋ, ನೀನೊಬ್ಬ ನನ್ನ ಜೊತೆ ಇದ್ರೆ ಸಾಕು. ಅದೇ ಬೇಡ್ಕೋತೀನಪ್ಪ ನಾನು.
ನನಗೇನು ಬೇಡಪ್ಪ, ನನಗೆ ಬೇಡ, ನೀವೊಬ್ಬನ ಸಾಕು, ನಿನ್ನ ಕೃಪೆ ಸಾಕು, ನೀನು ಯಾವತ್ತೂ ನನ್ನ ಜೊತೆ ಇರು ಅನ್ನುವಂಥ ಭಕ್ತಿ ಏನಿರ್ತದಲ್ಲ ಅದು ಭಾಳ ಶ್ರೇಷ್ಠವಾಗಿರುವಂಥದ್ದು. ಅದಕ್ಕೆ ಪರಮಾತ್ಮ ನೀನು ಒಬ್ಬನೇ ಸಾಕು, ನನಗೆ ಯಾವ ವೈಭವಗಳು ತೊಗೊಂಡು ಏನು ಮಾಡಂತೀಯಪ್ಪ, ನನಗೆ ಯಾವುದು ಬೇಡ, ನೀನೊಬ್ಬನೇ ಸಾಕು ಅಂತ ಪರಮಾತ್ಮನಲ್ಲಿಯೇ ಅನನ್ಯ ಪ್ರೇಮ ಲಕ್ಷಣಾತ್ಮಕವಾದಂಥ ಭಕ್ತಿಯನ್ನು ಮಾಡಿದ್ದಾದ್ರೆ ಪರಮಾತ್ಮನು ಪ್ರಾಪ್ತನಾಗುವನಲ್ಲದೆ ಸರ್ವ ಕರ್ಮಗಳ ಫಲವೂ ಪ್ರಾಪ್ತಿಯಾಗ್ತದೆ ನಿನಗೆ ಅಂತ ಹೇಳ್ತಾರೆ ಅವರು. ನೋಡ್ರಿ, ಅದರಿಂದ ಒಂದೊಂದು ಕರ್ಮವನ್ನು ಮಾಡಿ ಸ್ವಲ್ಪ ಪುಣ್ಯ ಪಡ್ಕೊಳ್ಳೋದಕ್ಕಿಂತ ಕೇವಲ ಪರಮಾತ್ಮನಲ್ಲಿ ಏನು ಭಕ್ತಿಯನ್ನು ಮಾಡಿದ್ದಾದ್ರೆ, ಅನನ್ಯ ಭಕ್ತಿಯನ್ನು ಮಾಡಿದ್ದಾದ್ರೆ ಸರ್ವ ಕರ್ಮಗಳ ಫಲವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದ ಅಂತ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಈ ಥರ ಭಕ್ತಿ ಇರಬೇಕಾಗ್ತದೆ. ಯಾಕಂತಂದರೆ ಹಿಂದೂ ಕೂಡ ಹೇಳಿದಾರೆ, ಸತ್ಯ ಹರಿಶ್ಚಂದ್ರ ಹೇಳಿದಂಥ ಮಾತು ಭಕ್ತಿ ಕೊನೆಗೆ ಎಲ್ಲವನ್ನು ಪಡ್ಕೊಳ್ಳುವಂಥದ್ದಾಗ್ತದೆ. ಆದರೆ ಇಲ್ಲಿ ಕೂಡ ಹೇಳ್ತಾರೆ, ಪರಮಾತ್ಮನಲ್ಲಿ ಮಾಡ್ತಕ್ಕಂಥ ಭಕ್ತಿಯು ಸ್ಥಿರವಾಗಿದ್ದರೆ ಮಾತ್ರ ಪರಮಾತ್ಮನ ಒಲುಮೆ ಆಗ್ತದೆ. ಕಷ್ಟ ಬಂದಾಗ ಪರಮಾತ್ಮನೇ ಅನ್ನೋದು, ಸುಖ ಬಂದಾಗ ಯಾವ ದೇವ್ರು ಅನ್ನೋದು ಅಲ್ಲ. ನಮ್ಮ ಬಲ್ಲಿ ಗುಣಗಳು ಹಂಗನೇ ಭಾಳಷ್ಟು ವಿಚಾರಗಳು. ಒಂದು ಕೆಲವು ಸಲ ಹೇಳಿದ್ದೀನಿ ನಾನು ಈ ವಿಚಾರ. ನಾವು ಅಲ್ಲಿ ಹೋದಾಗ, ಟ್ರಾನ್ಸ್ಫರ್ ಆಗಿ ನಾವು ಹೋದಾಗ ಎಲ್ಲರೂ ಹಂಗೆ ತಿಳ್ಕೊಂಡಿದ್ರು. ಇವರು ಮೇಡಮ್ ಅವರು ಏನು ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೂ ಇದು ಭಜನೆ ಪೂಜೆ ಇದೆಲ್ಲ ಏನು ಮಾಡ್ತಾರೆ, ಅವ್ರಿಗೆ ಏನು ಕಡಿಮೆ ಆಗ್ಯದ, ಬೇಕಾದಂಗೆ ಆಫೀಸರ್ ಅದಾರ, ಅವ್ರಿಗೆ ಏನು ಕಡಿಮೆ ಆಗ್ಯದಂತ ಈ ಥರ ಪೂಜೆ ಮಾಡ್ತಾರಂತ ನಾವು ಅಂದ್ಕೊಂಡಿದ್ದೀವಿ ರೀ ಅಂದ್ರೆ ಅಲ್ಲಿ ಹೋದ್ಮೇಲೆ ಮಂದಿ ನಾವೇನು ಶಿಕ್ಷಕ್ಕೆ ಹೋಗಿದ್ದೀವಲ್ಲ ಅಲ್ಲಿ ಕೆಲವರೆಲ್ಲ ಅಂದ್ಕೊಂಡಿದ್ರು, ಇವ್ರು ಯಾಕೆ ಇವ್ರಿಗೆ ಬೇಕಾದಂಗೆ ಐತಲ್ಲ, ಇವ್ರು ಯಾಕಂತ ಪರಿ ಭಜನೆ ಮಾಡೋದು ಪೂಜೆ ಮಾಡೋದು ಇಂಥವೆಲ್ಲ ಮಾಡ್ತಾರೆ. ನಾವು ಕಷ್ಟ ಅಂದಾಗ ಗುಂಡಾರಗಳಿಗೆ ಹೋಗ್ತೀವಿ, ಕಷ್ಟ ಇರದೇ ಇದ್ದಾಗ ನಾವು ಹೋಗಂಗಿಲ್ಲ. ಮತ್ತು ಇವ್ರು ದಿನ ಮಾಡ್ತಾರಲ್ಲ ಅಂತ ನಾವು ಹಿಂಗೆ ಅಂದ್ಕೊಂಡಿದ್ದೀವಿ ನಿಮ್ಮನ್ನು ನೋಡಿ. ಬಟ್ ಗೊತ್ತಾಯಿತು, ನಾವು ನಿಮ್ಮ ಈ ಒಂದು ಕ್ಲಾಸಿಗೆ ಬಂದ ಮೇಲೆ ನಿಜ ಮನುಷ್ಯ ಹುಟ್ಟಿದ ಮೇಲೆ ಇಂಥದ್ದು ಪಡ್ಕೊಳ್ಬೇಕನ್ನುವಂಥದ್ದು ನಮಗೆ ಇವಾಗ ಗೊತ್ತಾಯ್ತು ಅನ್ನುವಂಥ ಮಾತು ವ್ಯಕ್ತಪಡಿಸಿದರು. ಹಾಗಾಗಿ ಜಗತ್ತಿನ ಒಳಗೆ ನಮ್ಗೆ ಕಷ್ಟ ಅಂದಾಗ ದೇವರೇ ಅನ್ನೋದು, ಮತ್ತು ಸುಖ ಆದಾಗ ಆ ದೇವರೇ ಈ ದೇವರು ಅನ್ನುವಂಥ ಭಾವ ಬರುವಂಥದ್ದು. ಇನ್ನು ಜಾಸ್ತಿ ಕಷ್ಟ ಇದ್ದಾಗ ಕೂಡ ಮಾಮೂಲಿ ಇದ್ದಾಗ ದೇವ್ರು ಅಂತಂದ್ರೆ ಇನ್ನು ಏನಾದರೂ ಆಯಿತು ಅಂದಾಗ ಆ ದೇವರೇನೋ ಅಲ್ಲಿಗೆ ಹೋಗಿದ್ದೆ ಹಿಂಗಾಗಿಬಿಡ್ತು ಆ ದೇವ್ರೇನಂತ ಶಪಿಸೋರು ಭಾಳ ಜನ ಅದಾರ. ಬಟ್ ಭಕ್ತಿ ಅಂದರೆ ಎಂಥದ್ದು ಇರ್ಬೇಕಂದ್ರೆ ಏನೇ ಅಡೆತಡೆಗಳು ನಮಗೂ ಹೇಳ್ತಾರೆ. ಯಾಕಂದ್ರೆ ಶಾಸ್ತ್ರ ಹೇಳೋದಕ್ಕಾಗಲಿ ಇವೆಲ್ಲ ಸೃಷ್ಟಿ ಒಳಗೆ ಹೆಚ್ಚು ಕಮ್ಮಿ ಇರೇ ಇರ್ತಾವೆ. ಸಂಸಾರ ಈ ಹುಟ್ಟಿದ ಮೇಲೆ ಕೆಲವೊಂದು ಜನನ ಮರಣ ಇರೇ ಇರ್ತಾವೆ. ಆದ್ರೆ ಇದು ಹಿಂಗೆ ಯಾಕಾಯಿತು ಹಂಗಾಯ್ತು ಅನ್ನಂಗಿಲ್ಲ. ಯಾಕಂದ್ರೆ ಪ್ರಾರಬ್ಧ ರೂಪ ಏನು ತಂದೀವಿ ಅದನ್ನು ಉಣ್ಬೇಕಾಗ್ತದೆ. ಆದರೆ ಏನೇ ಕಷ್ಟ ಬರಲಿ, ಸುಖ ಬರಲಿ, ದುಃಖ ಬರಲಿ, ನೋವಿರಲಿ, ನಲಿವಿರಲಿ, ನಾವು ಯಾವಾಗಲೂ ಪರಮಾತ್ಮನ ಮೇಲೆ ಇಡುವಂಥ ಭಕ್ತಿ ಅಚಲ ಆಗಿರ್ಬೇಕಾಗ್ತದೆ. ಎಲ್ಲ ಕೊಟ್ಟು ನೋಡ್ತಾನೆ, ಅದಕ್ಕೆ ಕೊಟ್ಟನು ನೋಡ್ತಾನೆ, ತಿಕ್ಕಿ ನೋಡ್ತಾನೆ, ತೆಗೆದು ನೋಡ್ತಾನೆ, ಬಹಳಷ್ಟು ಕಷ್ಟ ಕೊಟ್ಟು ನೋಡಿ ಅದು ಬೆದರಿಕೊಳ್ಳದೆ ಇದ್ದಿದ್ದೆ ಆದರೆ ಅವಾಗ ಎತ್ತಿಕೊಳ್ತಾನಂತ ಹೇಳ್ತಾರೆ ಮಹಾತ್ಮರು. ಕೆಲವು ವಚನಗಳಲ್ಲಿ ಹೇಳ್ತಾರೆ. ಯಾವ ರೀತಿ ಅಂತಾರೆ, ಬೇಕಾದಷ್ಟು ಕಷ್ಟ ಎಲ್ಲನೂ ಬಂದಂಗೆ ಆಗ್ತದೆ. ಅದಕ್ಕೆ ನಾವು ಹೆದರದೇ ಇದ್ದಾಗ ಆವಾಗ ಭಗವಂತ ಎತ್ತಿಕೊಡ್ತಾನೆ. ಬಂಗಾರ ಯಾರು ಸುಮ್ಮನೆ ತೊಗೊಳಂಗಿಲ್ಲ, ಬಂಗಾರ ಅಂದರೂ ಕೂಡ ಯಾರೂ ತೊಗೊಳಂಗಿಲ್ಲ. ಅದನ್ನು ಸ್ವಲ್ಪ ಬೆಂಕಿ ಒಳಗೆ ಹಾಕಿ ಅದನ್ನು ಪರೀಕ್ಷೆ ಮಾಡೇ ಆತ ತೊಗೊಳ್ತಾನೆ. ಅದ್ರಾಗ ಭಗವಂತ ಎಲ್ಲ ರೂಪವನ್ನು ನೋಡ್ತಾನೆ. ನೋಡಿ ಅದಕ್ಕೆ ನಾವು ಹೆದರಿಕೊಳ್ಳದೇನೆ, ಅಪ್ಪ ಕಷ್ಟ ಕಾಲದಲ್ಲಿ ನೀನೇನೋ, ಸುಖ ಕಾಲದಲ್ಲಿ ನೀನೇನೋ, ಎಲ್ಲ ಕೊಟ್ಟವನು ನೀನಪ್ಪ, ನೀನೇ ಗತಿ ನೀನೇ ಮತಿ ಅಂತ ಯಾರು ಹೋಗ್ತಾರೋ ಅವ್ರನ್ನ ಎತ್ಕೊಳ್ತಾನತ್ತ. ಅದಕ್ಕೆ ಆತನೂ ಪರೀಕ್ಷೆ ಮಾಡ್ತಾನೆ ಎಲ್ಲ ರೂಪದಿಂದ. ಈ ಭಕ್ತಿ ಮಾತ್ರ ಎಂಥ ಸಂದರ್ಭದಲ್ಲಿದ್ದರೂ ಕೂಡ ನಮ್ಮ ಒಳಗಡೆ ಇರುವಂಥ ಭಕ್ತಿ ಅಚಲ ಆಗಿರ್ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ, ಪರಮಾತ್ಮನ ಒಲುಮೆ ಆಗ್ತದೆ. ಅಚಲ ಭಕ್ತಿ ಇದ್ದಾಗ ಏನಾಗ್ತದೆ, ಪರಮಾತ್ಮನ ಒಲುಮೆ ಆಗ್ತದೆ. ಅದಕ್ಕೆ ಅನುಪಮ ಅಚಲ ಭಕ್ತಿ ಭಾವ ಅನುಕೂಲನೇ ಶಂಭುಲಿಂಗ ಅಂತ ಹೇಳ್ತಾರೆ. ಹಿಂಗೆ ಒಲುಮೆ ಆಗ್ತದೆ. ಸುಖ ಬಂದ ಕಾಲದಲ್ಲಿ ಗುರುವಿನನ್ನು ನೆನೆಸೋದು, ಪರಮಾತ್ಮನನ್ನು ನೆನೆಸುವಂಥದ್ದು. ಅದು ಯಾವುದು ಸುಖ ಬಂದ ಕಾಲದಲ್ಲಿ ಗುರುವಿನನ್ನು ಪರಮಾತ್ಮನನ್ನು ಮರೆಯುವಂಥದ್ದು. ಆ ಗುರು ಏನ್ರಿ ನೋಡ್ರಿ, ನಮಗೆ ಒಂದಿಷ್ಟು ಬರಬಾರ್ದು ಒಂದು ಸಂಪತ್ತು ಇಷ್ಟು ಬಂತು ಅಂತಂದಾಗ ಆ ಗುರು ಏನ್ರಿ, ಅವ್ರೇನ್ರಿ ಹೇಳ್ತಾರೆ, ಇವ್ರೇನ್ರಿ ಹೇಳ್ತಾರೆ, ಅದು ಕಾಯ್ಕೊಂಡು ಕುಂತಿರ್ತದೆ ಅಹಂಕಾರ ಅನ್ನುವಂಥದ್ದು. ಈ ಮಾಯ ಅನ್ನುವಂಥದ್ದು ನಮ್ಗೆ ಎಷ್ಟು ಮೋಸ ಮಾಡಕತ್ತದ ನಮಗೆ ಗೊತ್ತೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಏಸು ದಿವಸವೋ ಇರುವ ದೇಸು ದಿವಸವೋ,
ಏಸು ದಿವಸ ಇದ್ದು ಇದರ ಘಾಸಿ ತಿಳಿಯಲಿಲ್ಲವೋ. ಎಷ್ಟು ನಮಗೆ ಮೋಸ ಮಾಡಕತ್ತದಂತ ನಾವು ಅರ್ಥ ಮಾಡ್ಕೋಬೇಕು. ಗಂಡ ಅನ್ನುವಂಥ ಮಾಯೆ ಅಲ್ಲಿ ನಿನಗೆ ಮೋಸ ಮಾಡಕತ್ತದ. ಗಂಡನ ಮೇಲೆ ಇಟ್ಟಂಥ ಪ್ರೀತಿ ಮೋಹ ಆ ಕಡೆ ಹೇಳ್ಕೊಂಡು ಅರ್ಧ ದಿವಸ ಕಳೆದು ಬಿಡ್ತಿದ್ದಿ, ಅದು ಮೋಸ ಆಗ್ತದ. ಹೆಂಡ್ತಿ ಗಂಡ ಅನ್ನುವಂಥ ಮಾಯೆ ಕೂಡಿ ಅದು ಮೋಸ ಮಾಡ್ತದ. ಮಕ್ಕಳು ಅನ್ನುವಂಥ ಭಾವ ಹಾಕಿ ಅಲ್ಲಿ ಮೋಸ ಮಾಡ್ತದ. ಬಂಧು ಬಳಗ ಅನ್ನುವಂಥದ್ದು ಹಾಕಿ ಅಲ್ಲಿ ಮೋಸ ಮಾಡ್ತದ. ರೊಕ್ಕ ರೂಪಾಯಿ ಆಸ್ತಿ ಸಂಪತ್ತು ಅನ್ನುವಂಥ ಮನಸ್ಸು ಅಲ್ಲಿ ತೊಗೊಂಡೋಗಿ ಅದು ಮೋಸ ಮಾಡ್ತದೆ. ಎಲ್ಲ ಮೋಸ ಮಾಡವೇ ಅದಾವಿಲ್ಲಿ. ನಮಗೆ ಗೊತ್ತಿಲ್ಲ ನಾವು ಚಂದ ಅದೀವಿ ಅಂತ ನಾವು ಕುಂತೀವಿ. ಆದ್ರೆ ನಮಗೆ ಏನೇನು ಮೋಸ ಮಾಡಕತ್ತೇವಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಮಹಾತ್ಮರು ಚೆನ್ನಾಗಿ ತಿಳ್ಕೊಳಪ್ಪ, ತಿಳ್ಕೊ. ಭಾಳ ಸುಖ ಬಂತದ, ನೀನು ಒಳ್ಳೇದಕ್ಕೆ ಬಂತದಂತ ತಿಳ್ಕೊಬೇಡ. ಸುಖದ ಜೊತೆ ಏನಿರ್ತದ, ಅಹಂಕಾರ ಅನ್ನೋನು ಹುಟ್ಟಿ ಬಿಟ್ಟಿರ್ತಾನಲ್ಲಿ, ಬಿಟ್ಟು ಎಲ್ಲವನ್ನ ಮರೆಸಿ ನೀನು ಮಣ್ಣು ಮಾಡ್ತಾನೆ ಅವನು. ಅದಕ್ಕೆ ನೀನು ಖುಷಿ ಪಡಬೇಡಪ್ಪ. ಅದಕ್ಕೆ ಎಡರಡಿಸಿದ ವೇಳೆಯಳು ಧೈರ್ಯವನ್ನು, ಸಿರಿ ಒಡೆದು ಜೀವಿಸುವ ಎಡೆಯಳು ವಿನಯವನ್ನು ಅಂತ ಕೊಡತ್ತೆ ಬೇಡ್ಕೊಂಡಿದ್ದಾರೆ ಮಹಾತ್ಮರು. ನೀ ಏನು ತಿಳ್ಕೊಂಡಿದ್ದೋ? ಶ್ರೀಮಂತಿಕೆ ಬಂಧುಗಳನ್ನು ತಲೆ ಎತ್ತಿ ನೋಡ್ಕೊಳ್ಳೋದು ಒಂದೇ ಕಲ್ತಿಯನ್ನು. ತಲೆ ಎತ್ತಿ ಎಷ್ಟು ನಡೀತಿದೆ ಅಟ್ಟೆ ನೆಲಕ್ಕೆ ಬೀಳ್ತಿದ್ದಿ ನೀನು. ಅದಕ್ಕೆ ಏನಾದರೂ ಒಂದು ಚೂರು ನಿನಗೆ ಸುಖ ಬಂತು ಅಂದಾಗ ಆ ಗುರು ಏನೋ ಈ ಗುರು ಏನೋ, ಆ ದೇವ್ರೇನೋ ಈ ದೇವ್ರೇನೋ, ರೇ ಎಷ್ಟು ನೀ ಮೆರೆದಾಡ್ತಿದ್ದೆ ಅಷ್ಟೇ ಕಷ್ಟ ಅನುಭವಿಸ್ಬೇಕಾಗ್ತದಪ್ಪ, ದುಃಖ ಅನುಭವಿಸ್ಬೇಕಾಗ್ತದ. ಅದಕ್ಕೆ ಮಹಾತ್ಮರು ಎಚ್ಚರಿಕೆ ಕೊಟ್ಟರು. ಸುಖ ಬಂದದಂತ ಅವ್ರು ಖುಷಿ ಪಡಲಿಲ್ಲ. ರೇ ಇದ್ರಾಗ ಏನೋ ಐತಿ ಮಸಲತ್ತಂದ್ರೆ ಅವರು ಭಾಳ ದೊಡ್ಡ ರಾಜರಿದ್ರಲ್ಲ, ನಿಜಗೊಂಡ್ರು ಎಷ್ಟು ಖುಷಿ ಪಡ್ಬೋದಾಗಿತ್ತಲ್ರಿ. ಹೇಳ್ತಿ ಇದ್ದಳು, ಒಬ್ಬ ಮಗ ಇದ್ದ, ಸಂಪತ್ತಿತ್ತು, ವೈಭೋಗದ ಜೀವನ ಇರ್ಬೋದಾಗಿತ್ತು. ಗೊತ್ತಾಗ್ಬಿಡ್ತಾರೆ ರೇ ರಾಜನಾಗಿದ್ದೀನಿ ನಾನು, ಆದರೆ ಈ ರಾಜ್ಯದ ವೈಭೋಗಗಳು ನನಗೆ ಮೋಸ ಮಾಡಕ್ಕೆ ಕಾಣಕತ್ತೇವೆ ಎಲ್ಲ ಅಂದ್ರವ್ರು. ಹೆಂಡ್ತಿ ಮಗು ಎಲ್ಲ ಆದರೂ ಕೂಡ ನಾವು ಮಾಯದ ಆಟ ನನ್ನನ್ನು ಹೇಳಿಲಿಕ್ಕೆ ನೋಡ್ತಾ ಇದ್ದಾವೆ ಅಂದ್ಕೊಂಡ್ರೆ ಅವರೆಲ್ಲ ಮಹಾತ್ಮರು. ನಾವು ಸುಖ ಬಂತಂದಾಗ ಅದ್ರಾಗ ಬೆರ್ತು ಹೋಗ್ಬಿಡ್ತೀವಿ, ಮುಗೀತು. ಯಾವ್ರೇನು ಇವರೇನೇ ನಮ್ಮ ಸರಿ ಯಾರಿಲ್ಲ ಅಂತೀವಿ. ಆದ್ರೆ ಅದು ನಿಜವಾಗಿ ಅದರಷ್ಟು ಕಷ್ಟ ಯಾವುದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಕೂಡ ಮಹಾತ್ಮರು ಸಿರಿ ಒಡೆದು ಜೀವಿಸುವ ಎಡೆಯೋಳು, ನನಗೇನು ಕೊಡೋ ಅಹಂಕಾರ ಕೊಡಬೇಡಪ್ಪ ತಂದೆ, ಕೊಟ್ರೆ ನಾನು ಎಲ್ಲೆಲ್ಲೋ ಹೋಗ್ಬಿಡ್ತೀನಿ, ಬೇಡಪ್ಪ. ನೀನು ಎಷ್ಟು ಸಂಪತ್ತು ಕೊಡಬೇಕು, ಯಾಕಂದ್ರೆ ಅದು ಬರೋದು ಬಂದೇ ಬರ್ತದಲ್ಲ ಸಂಪತ್ತು. ಆದ್ರೆ ಸಂಪತ್ತು ಬಂದದಂತ ನಾನು ಇದು ಮಾಡೋಂಗಿಲ್ಲ, ಅದ್ರ ಜೊತೆ ನನಗೆ ವಿನಯ ಕೊಡು ಅಂತ ಹೇಳಿದಾರಲ್ಲ, ಇಲ್ಲಿ ಕೂಡ ಹೇಳ್ತಾರೆ ಅವರು. ಈ ಕಷ್ಟ ಬಂದ ಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಮಾಡುವಂಥದ್ದು, ಸುಖ ಬಂದ ಕಾಲದಲ್ಲಿ ಅವನು ಮರೆಯುವಂಥದ್ದು. ಈ ರೀತಿ ಮಾಡಿದ್ರೆ ಪರಮಾತ್ಮನ ಒಲುಮೆ ಆಗಂಗಿಲ್ಲ. ನಿನಗೆ ಶ್ರೀಮಂತಿಕೆನೇ ಬರಲಿ, ಬಡತನನೇ ಬರಲಿ, ಕಷ್ಟನೇ ಬರಲಿ, ಸುಖನೇ ಏನು ಬಂದರೂ ಕೂಡ ನೀನು ನಿನ್ನ ಭಕ್ತಿ ಅಲ್ಲಿ ಅಚಲ ಆಗಬಾರ್ದು, ಅಚಲ ಇರಬೇಕು. ಯಾಕಂತಂದ್ರೆ ಅಲ್ಲಿ ವಿಚಲಿತ ಆಗಬಾರ್ದು. ಏನೇ ಬಂದರೂ ಕೂಡ ನಿನ್ನ ಭಕ್ತಿ ವಿಚಲಿತ ಯಾಕಂದ್ರೆ ಆಗದೇನೆ ಅದು ಅಚಲವಾಗಿರಬೇಕು. ಆ ಭಕ್ತಿ ಅನ್ನುವಂಥದ್ದು ಯಾವ ರೀತಿ ಅಂತಂದ್ರೆ ಅದೇ ಹಿಂಗೆ ಬಂದಾಗ ಹಂಗಂತ ಇರಬಾರ್ದು. ಯಾವಾಗಲೂ ಅಚಲವಾದಂಥ ಸ್ಥಿರವಾದಂಥ ಭಕ್ತಿ ಇರಬೇಕು, ದೃಢವಾದಂಥ ಭಕ್ತಿ ಇರಬೇಕು. ಅಂದಾಗ ಮಾತ್ರ ಪರಮಾತ್ಮ ನಿನ್ನ ಯಾವತ್ತೂ ಕೈ ಬಿಡಂಗಿಲ್ಲ. ಅದನ್ನು ತಿಳ್ಕೊಬೇಕು ನಾವು. ಯಾವತ್ತೂ ಈ ಭಾವ ಇಟ್ಕೊಂಡ್ರೆ ನಿನ್ನ ಯಾವತ್ತೂ ಕೈ ಬಿಡಂಗಿಲ್ಲತ್ತ. ಹಾಗಾಗಿ ಇಲ್ಲಿ ಕೂಡ ಭಾಳಷ್ಟು ಹೇಳ್ತಾರೆ. ಇಂಥ ನಿಜಗುಂಡ್ರು ಕೂಡ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ ಅಂತ ಹೇಳ್ತಾರೆ. ಯಾಕಂದ್ರೆ ಉಪಮಾನ ರಹಿತವಾದಂಥ ಅಚಲ ಭಕ್ತಿ ಭಾವಕ್ಕೆ ಪರಮಾತ್ಮ ಒಲಿತನ. ಅದರಿಂದ ಭಕ್ತಿಯು ಅಚಲವಾಗಿರಬೇಕು. ಭಕ್ತಿ ಹೆಂಗಿರಬೇಕು? ಅಚಲವಾಗಿರ್ಬೇಕಾಗ್ತದ ಅನ್ನುವಂಥದ್ದು. ಮತ್ತು ಇದನ್ನು ಒಂದು ಸ್ವಲ್ಪ ಹಿಡ್ಕೊಂಡು ನಾಳೆ ನೋಡೋಣ. ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಇದನ್ನು ನೋಡಿಕೊಂಡು ನಿಜಗೊಂಡ್ರು ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಇಂಥವೆಲ್ಲ ನಮಗೆ ಗೊತ್ತಿರೋಂಗಿಲ್ಲ. ಇದಕ್ಕೆ ಕ್ರಮಶಾಸ್ತ್ರ ನೋಡ್ರಿ. ಒಬ್ಬ ಡಾಕ್ಟ್ರು ಸುಮ್ಮನೆ ಆಗಂಗಿಲ್ಲಲ್ಲ, 5 ವರ್ಷ ಓದಿರ್ತಾನೆ. ಪ್ರತಿಯೊಂದು ಶರೀರದಲ್ಲಿ ನರಗಳನ್ನು ಪ್ರತಿಯೊಂದನ್ನು ಚೆಕ್ ಮಾಡಿ ಒಬ್ಬ ಡಾಕ್ಟರ್ ಆಗ್ತಾನೆ. ಈ ಮಹಾತ್ಮ ಅನ್ಸ್ಕೊಳ್ಬೇಕಾದ್ರೂ ಕೂಡ ಇಲ್ಲಿ ಪ್ರತಿಯೊಂದು ಎಳೆಯನ್ನು ನಾವು ತಿಳ್ಕೊಂಡಾಗ ಒಬ್ಬ ಮಹಾತ್ಮ ಆಗಕ್ಕೆ ಸಾಧ್ಯ ಆಗ್ತದೆ. ಸುಮ್ಮನೆ ಇದು ಆಗಕ್ಕೆ ಸಾಧ್ಯ ಇಲ್ಲ. ಒಬ್ಬ ತತ್ವವನ್ನು ಬಲ್ಲಂಥ ಜ್ಞಾನಿ ಅಥವಾ ಬ್ರಹ್ಮನಿಷ್ಠತ್ವಕ್ಕೆ ಹೋದಂಥ ಜ್ಞಾನಿ ಸುಮ್ಮನೆ ಆಗಿರಂಗಿಲ್ಲ.
ಆತ ಬೇಕಾದಷ್ಟು ಸಾಧನೆ ಮಾಡಿರ್ತಾನೆ, ಕಷ್ಟಪಟ್ಟಿರ್ತಾನೆ, ಇದನ್ನು ತಿಳ್ಕೊಂಡಿರ್ತಾನೆ, ಎಳಿ ಎಲ್ಲವನ್ನ ತಿಳ್ಕೊಂಡು ಅರ್ಥಕೊಂಡು ಆ ಸ್ಥಾನಕ್ಕೆ ಬಂದು ನಿಂತಿರ್ತಾನೆ. ಆತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಆಗ್ತಾನೆ. ಸುಮ್ಮನೆ ಹಂಗೆ ಆಗಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಡಾಕ್ಟ್ರುಗಳು ಆಗಂಗಿಲ್ಲ. ಹಂಗಾದ್ರೆ ಜಗತ್ತಿನಾಗ ಎಲ್ಲರೂ ಡಾಕ್ಟ್ರುಗಳಾಗಿ ಬಿಡ್ತೀವಿ. ಅದಕ್ಕೆ ಎಲ್ಲರೂ ಮಹಾತ್ಮರಾಗಕ್ಕೆ ಸಾಧ್ಯ ಇಲ್ಲ. ಇದು ಕ್ರಮವಾಗಿ ಇದನ್ನು ತಿಳ್ಕೊಂಡು ಅದು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಆ ಒಂದು ಮುಕ್ತಿಪಥಕ್ಕೆ ನಿಂತಾಗ ಆತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಆ ಸ್ಥಾನದಲ್ಲಿ ನಿಂತ್ಕೊಂಡಿರ್ತಾನೆ. ಅದಕ್ಕೆ ಮಹಾತ್ಮ ಅಂತ ಹೇಳ್ತಾರೆ. ಮುಂದಿನ ವಿಚಾರ ಮತ್ತೆ ನಾಳೆ ನೋಡೋಣ. ಒಂದೆರಡು ಮಾತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.